ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಆಟಿಸಮ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಆ ಆಟಿಸಮ್ ಅಂತ ಹೇಳಿದ್ರೆ ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುಪ್ರಿಯಾ ಸಚಿನ್ ಅವರಿದ್ದಾರೆ. ಮೊದಲನೇದಾಗಿ ಕೇಳುವುದಾದ್ರೆ ಆಟಿಸಮ್ ಅಂತ ಹೇಳಿದ್ರೆ ಏನು? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಪ್ರಿಯಾ ಸಚಿನ್, ಪೀಡಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್. ಬೆಂಗಳೂರಿನಲ್ಲಿ ನನ್ನದೇ ಆಗಿರೋ ಒಂದು ಪುಟ್ಟ ಕ್ಲಿನಿಕ್ ಇದೆ, ಮಡಿಲು ಪೀಡಿಯಾಟ್ರಿಕ್ ಇಂಟರ್ವೆನ್ಷನ್ ಸೆಂಟರ್ ಅಂತ. ಇಲ್ಲಿ ನಾವು ಮಕ್ಕಳ ಬೆಳವಣಿಗೆಯಲ್ಲಿ ಆಗುವ ತೊಂದರೆಗಳು, ಆಟಿಸಮ್, ADHD ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಆಟಿಸಮ್ ಅನ್ನೋದು ಬೇಸಿಕಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್, ಅಂದರೆ ಮಗು ಬೆಳೀತಾ ಬೆಳೀತಾ ಕಾಣುವಂತಹ ತೊಂದರೆಗಳು. ಇದರಲ್ಲಿ ಮುಖ್ಯವಾಗಿ ಸೋಷಲೈಸೇಷನ್, ಆಮೇಲೆ ಸ್ಪೀಚ್ ಡಿಲೇ ಇರುತ್ತೆ, ಆಮೇಲೆ ಏನೇ ಸೋಷಲ್ ಸ್ಕಿಲ್ಸ್ ಅಂತ ನಾವು ಹೇಳ್ತೇವೆ, ಇನ್ನೊಂದು ಮಗು ಜೊತೆಗೆ ಆಟ ಆಡೋದಾಗಿರ್ಬೋದು, ಅಥವಾ ತನ್ನ ಹೆಸರನ್ನ ಕರೆದಾಗ ರಿಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಬ್ಬರನ್ನ ನೋಡಿ ಮಾತಾಡೋದಾಗಿರ್ಬೋದು. ಇಂಥದ್ರಲ್ಲೆಲ್ಲ ನೀವು ತೊಂದರೆ ಕಾಣಿಸ್ತಾ ಹೋಗುತ್ತೆ ಮಗು ಬೆಳೀತಾ ಬೆಳೀತಾ. ಬೇಗ ಅಂದರೆ ಅರ್ಲಿ ಇಂಟರ್ವೆನ್ಷನ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದರೆ, ಎಷ್ಟು ಬೇಗ ನಾವು ಅದನ್ನು ಐಡೆಂಟಿಫೈ ಮಾಡ್ತೇವೋ ಅಷ್ಟು ಬೇಗ ನಿಮಗೆ ಪ್ರೋಗ್ರೆಷನ್ ಕಾಣಿಸುತ್ತೆ. ಇನ್ನೊಂದು ಏನು ಅಂದರೆ, ಆಟಿಸಮಿಗೆ ಕ್ಯೂರ್ ಅನ್ನೋದು ಇಲ್ಲ. ಇದು ಒಂದು ಡಿಸಾರ್ಡರ್, ಇದೊಂದು ಡಿಸೀಸ್ ಅಲ್ಲ. ಇದು ಏನೇ ಇದ್ರೂ ಇದೊಂದು ಡಿಸಾರ್ಡರ್. ಸೊ ಮಗು ಎಷ್ಟೇ ದೊಡ್ಡವರು ಆದ್ರೂ ಕೂಡ ಒಂದು ಸ್ವಲ್ಪ ಆಟಿಸಮ್ ಇದು ಟ್ರೇಟ್ ಅಂತ ಇದ್ದೇ ಇರುತ್ತೆ. ಬಟ್ ಸಿವಿಯಾರಿಟಿ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಒಂದ್ಸಲ ನಾವು ಡಯಾಗ್ನೋಸ್ ಮಾಡಿದ ತಕ್ಷಣ ನಮಗೆ ಅದರದ್ದೇ ಆಗಿರೋ ಅಸೆಸ್ಮೆಂಟ್ ಟೂಲ್ಸ್ಗಳಿದೆ. ಸೊ ಆ ಟೂಲ್ಸ್ ಯೂಸ್ ಮಾಡಿ ನಾವು ಮಗುಗೆ ಆಟಿಸಮ್ ಇದೆಯೋ ಇಲ್ವೋ, ಇದ್ರೂ ಎಷ್ಟು ಸಿವಿಯರ್ ಆಗಿ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ತೇವೆ. ಸೊ ಅದ್ರ ಪ್ರಕಾರ ಬೇರೆ ಬೇರೆ ಥೆರಪಿ ಮೆಥಡಾಲಜೀಸ್ ಇದೆ. ಸ್ಪೀಚ್ ಥೆರಪಿ ಇದೆ, ಬಿಹೇವಿಯರ್ ಥೆರಪಿ ಇದೆ, ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಅಂತ ಇದೆ. ಸೊ ಆ ಮಗುಗೆ ಯಾವುದು ಬೇಕು ಅದ್ರ ಪ್ರಕಾರ ನಾವು ಥೆರಪೀಸ್ ಕೊಡ್ತೇವೆ. ಅದಾದಮೇಲೆ ಮುಖ್ಯವಾಗಿ ನಮ್ಮ ಕ್ಲಿನಿಕಲ್ಲಿ ಮೇನ್ ಆಗಿ ನಾವು ಟ್ರೈಮೆಸ್ಟರ್ ರಿಪೋರ್ಟ್ಸ್, ಟ್ರೈಮೆಸ್ಟರ್ ರಿವ್ಯೂಸ್ ಅಂತ ಮಾಡ್ತೇವೆ. ಸೊ 3 ತಿಂಗಳಿಗೆ ಒಂದ್ಸತಿ ಅಸೆಸ್ಮೆಂಟ್, ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಆ ಮಗು ಎಷ್ಟು ಇಂಪ್ರೂವ್ ಆಗಿದೆ ಅಥವಾ ಇಂಪ್ರೂವ್ ಆಗದೆ ಇದ್ರೆ ಯಾಕೆ ಇಂಪ್ರೂವ್ ಆಗಲಿಲ್ಲ ಇದನ್ನ ನಾವು ನೋಡಿ ಅದ್ರ ಪ್ರಕಾರ ಥೆರಪೀಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೇವೆ. ಸೊ ಈಗ ಎಷ್ಟೋ ಜನಕ್ಕೆ ಕ್ವಶನ್ ಬಂದಿರ್ಬೋದು, ಏನು ಅಂತ ಹೇಳಿದ್ರೆ ಈ ಆಟಿಸಮ್ ಅನ್ನ ಹೇಗೆ ಪತ್ತೆ ಹಚ್ಚುವಂತದ್ದು, ಇದರ ಬಗ್ಗೆ ಹೇಳ್ಬೋದು. ಸೊ ಆಟಿಸಮ್ ಅಂದ್ರೆ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ, ಎಸ್ಪೆಷಲಿ ಕೋವಿಡ್ ನಂತರ ಆಟಿಸಮ್ ಇದು ಕೇಸಸ್ ತುಂಬಾ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಮುಖ್ಯವಾಗಿ ಇದೇ ಪರ್ಟಿಕ್ಯುಲರ್ ರೀಸನ್ ಅಂತ ಇನ್ನೂ ಕಂಡು ಹಿಡಿಲಿಕ್ಕೆ ಆಗ್ಲಿಲ್ಲ. ರಿಸರ್ಚ್ ನಡೀತಾನೆ ಇದೆ. ಕೆಲವ್ರು ಹೇಳ್ತಾರೆ ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಅದೊಂದು ಬ್ರೈನ್ ಪ್ಲಾಸ್ಟಿಸಿಟಿಯಿಂದ, ನ್ಯೂರಲ್ ಪ್ಲಾಸ್ಟಿಸಿಟಿಯಿಂದ ಆಗುವಂತಹ ತೊಂದರೆ ಆಟಿಸಮ್ ಅಂತ. ಇನ್ನು ಕೆಲವು ರಿಸರ್ಚರ್ಸ್ ಎನ್ವೈರನ್ಮೆಂಟಲ್ ಕಾಸಸ್, ಅದರಿಂದಾಗಿ ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರ್ಬೋದು, ಮನೆಯಲ್ಲಿ ಬರೀ ತಂದೆ ತಾಯಿ ಮಾತ್ರ ಇದ್ದು ಮಗುಗೆ ಸೋಷಿಯಲ್ ಎನ್ವೈರನ್ಮೆಂಟ್, ಸೋಷಿಯಲ್ ಎಕ್ಸ್ಪೋಜರ್ ಸಿಗದೆ ಇರೋದ್ರಿಂದ ಆಟಿಸಮ್ ಬಂದಿರಬಹುದು ಅಂತ ಹೇಳ್ತಾರೆ. ಇನ್ನು ಒಂದು ಸೆಟ್ ಆಫ್ ರಿಸರ್ಚರ್ಸ್ ಏನ್ ಹೇಳ್ತಾರೆ ಅಂದ್ರೆ ಅರ್ಲಿ ಸ್ಕ್ರೀನ್ ಟೈಮ್. ಸೊ ಇವಾಗ ನೋಡಿರ್ಬೋದು ಎಲ್ಲರೂ ಮೊಬೈಲ್ ಎಷ್ಟು ಬಳಕೆ ಮಾಡ್ತಾರೆ ಅಂತ. ಸೊ ಮಗುಗೆ ಊಟ ಮಾಡುವಾಗ, ತಿನ್ನಿಸುವಾಗ, ಅಥವಾ ಮಗು ಬೋರ್ ಆಯ್ತು ಅಂದಿದ ತಕ್ಷಣ ಮೊಬೈಲ್ ಕೊಟ್ಟು ಬಿಡ್ತಾರೆ. ಸೊ ಅದರಿಂದಾಗಿ ಆಟಿಸಮ್ ಬಂದಿರಬಹುದು ಅಂತ ಹೇಳ್ತಾರೆ. ಸೊ ಕಂಡು ಹಿಡಿಯೋದು, ಪತ್ತೆ ಹಚ್ಚೋದು ಅಂದ್ರೆ ತಂದೆ ತಾಯಿ ಮುಖ್ಯವಾಗಿ ಇದಕ್ಕೆ ಕಾರಣಕರ್ತರಾಗ್ತಾರೆ. ಯಾಕಂದ್ರೆ ತಂದೆ ತಾಯಿಯೇ ಮಗು ಜೊತೆ ಜಾಸ್ತಿ ಹೊತ್ತು ಇರುದು. ಸೊ ಮಗು ಯಾವಾಗ ತನ್ನ ಹೆಸರು ಕರೆದಾಗ ರಿಪ್ಲೈ ಕೊಡ್ತಾ ಇಲ್ಲ, ಅಥವಾ ಸ್ಟ್ರೇಂಜರ್ಸ್ ಅನ್ನ ನೋಡಿದ ತಕ್ಷಣ ಯಾವಾಗ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಒಂದು ಸೋಷಿಯಲ್ ಸ್ಮೈಲ್, ಇವಾಗ ಚಿಕ್ಕ ಮಗುವಿಂದನೇ ಒಂದು 8 ತಿಂಗಳು 9 ತಿಂಗಳು ಮಗುವಲ್ಲೇ ನೀವು ನೋಡಿರ್ಬೋದು, ನಾವ್ ಯಾರಾದ್ರೂ ಹೋಗಿ ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ನಗು ಬರ್ತದೆ. ಅದೇ ಆಟಿಸಮ್ ಇರೋ ಮಕ್ಕಳಲ್ಲಿ ಅದು ಇರುವುದಿಲ್ಲ. ಓಕೆ, ಅದ್ರ ಜೊತೆಗೆ ಸರ್ಟೆನ್ ರೆಸ್ಟ್ರಿಕ್ಟೆಡ್ ಬಿಹೇವಿಯರ್ಸ್ ಅಂತ. ಸೊ ಮಗು ಈಗ 1 ವರ್ಷ ಆದಾಗ, 1.5 ವರ್ಷ ಆದಾಗ ತನ್ನದೇ ಆದ ರೆಸ್ಟ್ರಿಕ್ಟೆಡ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಈ ಆಟ ಆಗುದಿಲ್ಲ, ಇದಾಗುದಿಲ್ಲ, ಅಥವಾ ಒಂದೇ ಸೆಟ್ ಆಫ್ ಟಾಯ್ಸ್ ಜೊತೆ ಮಾತ್ರ ಕಂಟಿನ್ಯೂಸ್ ಆಗಿ ಆಟ ಆಡ್ತಾ ಹೋಗುದು. ಸೊ ಇಂಥದ್ದೆಲ್ಲ ಪೇರೆಂಟ್ಸಿಗೆ ಕಂಡು ಬಂದ್ರೆ ತಕ್ಷಣ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು
ಉತ್ತಮ. ಒಳ್ಳೇದು. ಅದಾದ್ಮೇಲೆ ಅಷ್ಟು ಇದ್ದಿದ ತಕ್ಷಣ ಆಟಿಸಮ್ ಇರಲೇಬೇಕು ಅಂತಿಲ್ಲ. ಇದೆಲ್ಲ ಒಂದು ರೆಡ್ ಫ್ಲಾಗ್ಸ್. ಸೊ ರೆಡ್ ಫ್ಲಾಗ್ಸ್ ಇದ್ದಿದ ತಕ್ಷಣ ಆಟಿಸಮೇ ಇದೆ ಅಂತ ಅಲ್ಲ. ಸೊ ಪ್ರೊಫೆಷನಲ್ ಹತ್ರ ಹೋಗಿದ ತಕ್ಷಣ ಅವ್ರು ಹೇಳ್ತಾರೆ, ಇಸ್ ದಿಸ್ ಅ ರೈಟ್ ಟೈಮ್ ಟು ಇಂಟರ್ವೀನ್, ಅಥವಾ ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡ್ಬೋದಾ ಬೇಡವಾ ಅಂತ ಪ್ರೊಫೆಷನಲ್ಸ್ ಹೇಳ್ತಾರೆ. ಈಗ ನಮ್ಮಲ್ಲಿ ಬಂದ್ರೆ ನಾನೊಂದು ಮೇನ್ ಆಗಿ ಅಸೆಸ್ಮೆಂಟ್ ಮಾಡ್ತೇನೆ, ಅದ್ರ ಜೊತೆ ಸೈಕಾಲಜಿಕಲ್ ಇವ್ಯಾಲ್ಯೂಷನ್ಸ್ ಅಂತ ಇರ್ತದೆ. ಸೊ ಆಟಿಸಮ್ ಡಯಾಗ್ನೋಸಿಸ್ಗೆ ಅದರದ್ದೇ ಆದ ಕೆಲವು ಟೂಲ್ಸ್ ನಾವು ಯೂಸ್ ಮಾಡ್ತೇವೆ. ಈಗ ಈಸಾ ಆಗಿರ್ಬೋದು, ಎಡೋಸ್ ಅಂತ ಇದೆ, ಅದಲ್ಲದೆ ಬೇರೆ ಮುಲ್ಲನ್ಸ್ ಅಂತ ಇದೆ. ಸೊ ಬೇರೆ ಬೇರೆ ನಾವು ಡಯಾಗ್ನೋಸ್ಟಿಕ್ ಟೂಲ್ಸ್ ಅನ್ನ ನಾವು ಯೂಸ್ ಮಾಡಿ ಅಸೆಸ್ಮೆಂಟ್ ಅಂತ ಮಾಡಿ ಅದರದ್ದು ರಿಸಲ್ಟ್ ಪ್ರಕಾರ ಗೊತ್ತಾಗ್ತದೆ ನಮಗೆ ಮಗುಗೆ ಆಟಿಸಮ್ ಇದೆಯೋ ಇಲ್ವೋ ಅಂತ. ಇದ್ರೆ ಥೆರಪಿ ಸ್ಟಾರ್ಟ್ ಆಗ್ತದೆ. ಇಲ್ಲ ಆದ್ರೂ ರೆಡ್ ಫ್ಲಾಗ್ಸ್ ಇದೆ ಅಂದ್ರೆ ಮನೆಯಲ್ಲಿಯೇ ನಾವು ಪೇರೆಂಟ್ಸಿಗೆ ಏನೇನ್ ಚೇಂಜಸ್ ತರಬಹುದು ಅಂತ ಹೇಳ್ತೇವೆ. ಲೈಕ್ ಒಂದು 6 ಮಂತ್ಸ್ ನೀವು ಇದನ್ನ ಫಾಲೋ ಮಾಡಿ, 6 ಮಂತ್ಸ್ ಆದ್ಮೇಲೇನೂ ಮಗುವಲ್ಲಿ ಇದೇ ತೊಂದರೆಗಳು ಇದ್ರೆ ವಾಪಸ್ ಬನ್ನಿ, ಮತ್ತೆ ಇವ್ಯಾಲ್ಯೂಯೇಷನ್ ಮಾಡುವ ಅಂತ ನಾವು ಹೇಳ್ತೇವೆ. ಸೊ ಮತ್ತೆ ಮಗು ಮೇಲೆ ಡಿಪೆಂಡ್ ಆಗೋದು. ಈಗ ಕೆಲವು ಮಕ್ಕಳಲ್ಲಿ ಬರೀ ಸ್ಪೀಚ್ ಡಿಲೇ ಇರ್ತದೆ. Correct. ಸೊ ಸ್ಪೀಚ್ ಡಿಲೇ ಇದ್ದಿದ್ ಮಾತ್ರಕ್ಕೆ ಅದು ಆಟಿಸಮ್ ಅಂತ ಆಗುದಿಲ್ಲ, ಅದು ಒನ್ ಆಫ್ ದ ರೀಸನ್ ಅಷ್ಟೇ. ಸೊ ಸ್ಪೀಚ್ ಡಿಲೇ ಕೂಡ ಮಲ್ಟಿಪಲ್ ರೀಸನ್ಸ್ ಇಂದ ಆಗಬಹುದು. ಸೊ ಮಗುಗೆ ನಾವು ಹೇಳಿದ್ದು ಅರ್ಥನೇ ಆಗದೆ ಇರೋದ್ರಿಂದ ಅದು ಮಾತಾಡ್ತೇ ಇರಬಹುದು, ಅಥವಾ ಹಿಯರಿಂಗ್ ಡೆಫಿಸಿಟ್ ಏನಾದ್ರೂ ಇರಬಹುದು. ಸೊ ಈ ತರ ನಾನಾ ಕಾರಣಗಳು ಇರ್ತದೆ ಮಗು ಇದು ಬೆಳವಣಿಗೆಯಲ್ಲಿ. ಬಟ್ ಯಾವಾಗ ಪೇರೆಂಟ್ಸಿಗೆ ಓಕೆ ನನ್ನ ಮಗು ಏನೋ ಒಂದು ತೊಂದರೆ ಇದೆ, ಅಥವಾ ನಾನು ಈ ತರ ಇರ್ಲಿಲ್ಲ, ಅಥವಾ ನನ್ನ ಪಕ್ಕದ ಮನೆ ಮಗು ಈ ತರ ಇಲ್ಲ ಅಂತ ಏನಾದ್ರೂ ಅನ್ಸಿದ ತಕ್ಷಣ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಉತ್ತಮ. ಉತ್ತಮ. ಸೊ ಇದರ ಜೊತೆ ಮಡಿಲು ಅಂತ ಹೇಳುವಂಥದ್ದು, ಬಹುಶಃ ಆ ಶಬ್ದವೇ ಒಂದು ಅದ್ಭುತ ಅಂತ. ನಮಗೆಲ್ಲ ಮಡಿಲು ಅಂತ ಹೇಳಿದ ಕೂಡಲೇ ತಾಯಿಯ ನೆನಪಾಗ್ತದೆ ಖಂಡಿತವಾಗಿ. ಸೊ ಈ ಸಂಸ್ಥೆ ಹೇಗೆ ಪ್ರಾರಂಭ ಆಯಿತು, ಇದು ಈ ಒಂದು ಜರ್ನಿಯ ಬಗ್ಗೆ ಹೇಳ್ಬೇಕು. ಓಕೆ, ಸೊ ಮಡಿಲು ಪೀಡಿಯಾಟ್ರಿಕ್ ಇಂಟರ್ವೆನ್ಷನ್ ಸೆಂಟರ್ ಅಂತ ನನ್ನ ಇನ್ಸ್ಟಿಟ್ಯೂಷನ್ ಇರೋದು. ಸೊ ನಾನು ಈ ಪ್ರೊಫೆಷನ್ ಅಲ್ಲಿ 11 ವರ್ಷದಿಂದ ಇದ್ದೇನೆ. ಸುಮಾರು 7.5-8 ವರ್ಷಗಳು ನಾನು ಇನ್ನೊಬ್ಬರ ಅಂಡರ್ ಥೆರಪಿಸ್ಟ್ ಆಸ್ ಅ ಥೆರಪಿಸ್ಟ್ ವರ್ಕ್ ಮಾಡಿದೆ. ಅದಾದ್ಮೇಲೆ ನನಗೆ ಆದ ಕೆಲವು ಐಡಿಯಾಸ್ ಬರ್ತಾ ಇತ್ತು, ಅಯ್ಯೋ ಈ ತರ ಮಾಡಬೇಕು, ಆ ತರ ಮಾಡಬೇಕು, ಹೀಗೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಬಹುದು ಅಂತೆಲ್ಲ. ಅವಾಗ ಅದೇ ಐಡಿಯಾಸ್ ಇತ್ತು, ಬಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮದೇ ಆದ ರೆಸ್ಟ್ರಿಕ್ಷನ್ಸ್ ಇತ್ತು. ಫಿನಾನ್ಷಿಯಲ್ ಸಪೋರ್ಟ್ ಅಷ್ಟು ಇರಲಿಲ್ಲ, ಅಥವಾ ಎಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಇದು ತೊಂದರೆಗಳು ಎಲ್ಲ ಇತ್ತು. ಆಮೇಲೆ ಫೈನಲಿ ಗಟ್ಟಿ ಮನಸ್ಸು ಮಾಡಿ ನಂದೇ ಅಂತ ನಾವು ಸ್ಟಾರ್ಟ್ ಮಾಡಬೇಕು ಅಂದಾಗ ನೆಕ್ಸ್ಟ್ ಪ್ರಶ್ನೆ ಬಂದದ್ದು ಟೈಟಲ್. ಸೊ ಏನು ಹೆಸರು ಇಡುದು ಅಂತ. ಸೊ ಮಡಿಲು ಅಂದರೆ ತಾಯಿಯ ತೊಡೆ. ಸೊ ನಾವು ಹೇಗೆ ಮಕ್ಕಳು ಹೇಗೆ ಅಮ್ಮನ ಕಾಲಲ್ಲಿ ಅವರ ಸಪೋರ್ಟಿಗೆ ಬರ್ತಾರೋ, ನನಗೆ ನನ್ನ ಕ್ಲಿನಿಕ್ ಆ ಥರದ್ದು ಸಪೋರ್ಟ್ ಕೊಡಬೇಕು ಅಂತ ಇತ್ತು. ಸೊ ಹೇಗೆ ಮಕ್ಕಳು ಏನೇ ಇದ್ರೂ ತಾಯಿಯ ಮಡಿಲಿಗೆ ಹೋಗ್ತಾರೋ, ಮಕ್ಕಳಲ್ಲಿ ಏನೇ ತೊಂದರೆ ಆದರೂ ಪೇರೆಂಟ್ಸ್ ನಮ್ಮ ಮಡಿಲಿಗೆ ಬರಬೇಕು ಅಂತ ನನ್ನ ಮುಖ್ಯ ಆಶಯ ಇದ್ದಿದ್ದು. ಅದಕ್ಕೆ ನನ್ನ ಕ್ಲಿನಿಕ್ ಹೆಸರು ನಾನು ಮಡಿಲು ಅಂತ ಇಟ್ಟೆ. ನನ್ನ ಲೋಗೋ ಕೂಡ ಅದೇ ಥರ ಇದೆ, ಒಂದು ತಾಯಿ ಮಗುವನ್ನು ಇಟ್ಕೊಂಡಿರೋದು. ಸೊ ಇದನ್ನು ಸ್ಟಾರ್ಟ್ ಮಾಡಿದೆ. ಬೇರೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ಥೆರಪಿ ಸೆಂಟರ್ಸ್ ಇದೆ, ಅದು ಕೆಲವು ಕಡೆ ಬಿಸ್ನೆಸ್ ಆಗಿದೆ, ಕೆಲವು ಕಡೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಟ್ ಮುಖ್ಯವಾಗಿ ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ಹೊಸದು ಸ್ಟಾರ್ಟ್ ಮಾಡಿದ್ದು ನಾವು ಶ್ಯಾಡೋ ಟೀಚರ್ಸ್ ಅನ್ನ ಪ್ರೊವೈಡ್ ಮಾಡೋದು. ಇವಾಗ ಏನಾಗಿದೆ ಅಂದ್ರೆ ಆಟಿಸಮ್ ಅಂತ ಬಂದಿದ ತಕ್ಷಣ ಅದೊಂದು ಸ್ಟಿಗ್ಮಾ ತರ ಆಗಿದೆ. ಅಯ್ಯೋ ಮಗುಗೆ ಆಟಿಸಮ್ ಇದೆ, ನಾರ್ಮಲ್ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇದು ಈ ಮಗು ಎಬ್ನಾರ್ಮಲ್ ಅಂತ. ಆದ್ರೆ ಆಟಿಸಮ್ ಅಂದ್ರೆ ಎಬ್ನಾರ್ಮ್ಯಾಲಿಟಿ ಅಲ್ವೇ ಅಲ್ಲ. ಆಟಿಸಮ್ ಅಂದ್ರೆ ಯುನೀಕ್ ಟ್ರೇಟ್ಸ್ ಇರುವಂತಹ ಮಗು, ಆದ್ರೆ ಎಬ್ನಾರ್ಮ್ಯಾಲಿಟಿ ಅಂತ ಏನೂ ಇರುವುದಿಲ್ಲ ಆ ಮಗುವಲ್ಲಿ. ಆಟಿಸಮ್ ಮಗು ಬೇರೆ ಮಕ್ಕಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾರೆ ವಿನಃ ಎಬ್ನಾರ್ಮಲ್ ಅಂತಲ್ಲ. ಅವ್ರದೇ ಸ್ಟೈಲಲ್ಲಿ ಅವ್ರು ಬೆಳೀತಾ ಇರ್ತಾರೆ, ಅವ್ರದೇ ಇಂಟ್ರೆಸ್ಟ್ ಅಂತ ಇರ್ತದೆ. ಅದಕ್ಕೆ ಮೇಯ್ನ್ ಆಗಿ ನಾವು ಇನ್ಕ್ಲೂಸಿವಿಟಿ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಇವಾಗ. ಇನ್ಕ್ಲೂಸಿವಿಟಿ ಅಂದ್ರೆ ಮುಖ್ಯವಾಗಿ ಸೊಸೈಟಿಯಲ್ಲಿ ಎಲ್ಲರೂ ಎರಡೂ ಕೈ ಓಪನ್ ಮಾಡಿ ಆ ಮಕ್ಕಳನ್ನ ಆಕ್ಸೆಪ್ಟ್ ಮಾಡುವಂಥದ್ದು, ವಿಚ್ ಇಸ್ ವೆರಿ ಲೆಸ್. ತುಂಬಾ ಕಷ್ಟ. ಯಾವುದೇ ಮೆಟ್ರೋಪಾಲಿಟನ್ ಸಿಟಿ ನೋಡಿರ್ಬೋದು, ಹಳ್ಳಿಯಲ್ಲಿ ಅಂತೂ ಜನಗಳಿಗೆ ಅದ್ರ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋದು. ಮುಂಚೆ ಎಲ್ಲ ಒಂದ್ ಸ್ವಲ್ಪ ಮಗುವಿಗೆ ಏನಾದ್ರೂ ಆಟಿಸಮ್ ಇದ್ದಿರಬಹುದು, ಆದ್ರೆ ಬುದ್ಧಿಮಾಂದ್ಯ ಅಂತ ಟ್ಯಾಗ್ ಮಾಡ್ತಿದ್ರು. ಬಟ್ ಇವಾಗ ಹಾಗೆ ಅಲ್ಲ. ಇವಾಗ ಅಟ್ಲೀಸ್ಟ್ ರಿಸರ್ಚಸ್ ನಡೀತಾ ಇದೆ, ಥೆರಪಿಸ್ಟ್ ಇದ್ದಾರೆ, ಪ್ರೊಫೆಷನಲ್ ಸಪೋರ್ಟ್ ಇದೆ, ಮಲ್ಟಿಪಲ್ ಡಯಾಗ್ನೋಸಿಸ್ ಇದೆ, ಬೇರೆ ಬೇರೆ ಡಯಾಗ್ನೋಸಿಸ್ ಇದೆ. ಅದಕ್ಕೆ ನಮ್ಮ ಮೇನ್ ಇದ್ದಿದ್ದು ವಿಷನ್ ಇದ್ದಿದ್ದು ಇನ್ಕ್ಲೂಸಿವಿಟಿ ಮೇಲೆ ವರ್ಕ್ ಮಾಡೋದು. ಸೊ ಫಸ್ಟ್ ನಾನು ಮಡಿಲು ಸ್ಟಾರ್ಟ್
ಮಾಡಿದ ತಕ್ಷಣ ಶುರು ಮಾಡಿದ್ದು ಸೈಕಾಲಜಿಸ್ಟ್ ಅನ್ನ ಹೈರ್ ಮಾಡ್ಲಿಕ್ಕೆ, ಓಕೆ. ಥೆರಪಿಸ್ಟ್ ಅನ್ನ ಹೈರ್ ಮಾಡ್ಲಿಕ್ಕೆ. ಯಾಕಂದ್ರೆ ನಮ್ಮ ಮಕ್ಕಳು ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಹೋಗ್ಬೇಕು. ಸೊ ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಹೋಗುದು ಅಂದ್ರೆ ಸ್ಕೂಲ್ನ ಅವ್ರದ್ದೇ ಆಗಿರೋ ಪ್ರಾಸೆಸ್ ಇರ್ತದೆ, ಅವ್ರದ್ದೇ ಆಗಿದ್ದು ಪ್ರೋಟೋಕಾಲ್ಸ್ ಇರ್ತದೆ. ಹೌದು. ಅದಕ್ಕೆ ನಾವು ಶಾಡೋ ಟೀಚರ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಶಾಡೋ ಟೀಚರ್ಸ್ ಅಂದ್ರೆ ಮೇನ್ ಆಗಿ ಆಟಿಸಮ್ ಇರೋ ಮಕ್ಕಳ ಜೊತೆ ಒಬ್ರು ಪ್ರೊಫೆಷನಲ್ ಥೆರಪಿಸ್ಟ್ ಇವರು ಸ್ಕೂಲಿಗೆ ಹೋಗುದು. ಸೊ ಆ ಮಗು LKG ಹೋಗ್ಲಿ, UKG ಹೋಗ್ಲಿ, ಯಾವುದೇ ಲೆವೆಲ್ ಆಫ್ ಅವ್ರದ್ದು ಏಜ್ ಪ್ರಕಾರ ಅಥವಾ ಅವ್ರದ್ದು ಫಂಕ್ಷನಲ್ ಲೆವೆಲ್ ಪ್ರಕಾರ ಆ ಮಗು ಯಾವ ಕ್ಲಾಸಿಗೆ ಫಿಟ್ ಆಗ್ತಾರೋ ಆ ಕ್ಲಾಸಿಗೆ ಅಡ್ಮಿಷನ್ ತಕೊಂಡು ಆ ಮಗು ಜೊತೆ ಪರ್ಟಿಕ್ಯುಲರ್ ಆಗಿ ಒಬ್ರು ಥೆರಪಿಸ್ಟ್ ಇರೋದು ಶಾಡೋ ತರ. ಯಾಕಂದ್ರೆ ಆಟಿಸಮ್ ಇರೋ ಮಕ್ಕಳಿಗೆ ಸ್ಕೂಲ್ ಸೆಟಪ್ ಅಂತ ಬಂದಾಗ ಒಂದು 20 ಮಕ್ಕಳು 30 ಮಕ್ಕಳ ಮಧ್ಯದಲ್ಲಿ ಕೂರ್ಲಿಕ್ಕೆ ಕಷ್ಟ. ಅವ್ರು ಸಡನ್ ಆಗಿ ಎದ್ದು ಓಡಾಡುದು ಅಥವಾ ಗ್ರೂಪ್ ಇನ್ಸ್ಟ್ರಕ್ಷನ್ ಅಂತ ಬಂದಾಗ ಅವರಿಗೆ ಫಾಲೋ ಮಾಡೋದು ತೊಂದರೆ ಆಗ್ತದೆ. ಸೊ ಇದನ್ನೆಲ್ಲ ಇದಕ್ಕೆಲ್ಲ ಹೆಲ್ಪ್ ಮಾಡಲಿಕ್ಕೆ ಅಂತ ಶಾಡೋ ಟೀಚರ್ಸ್ ಅನ್ನ ನಾವು ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಸೊ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಒಂದು 8 ಶಾಡೋ ಟೀಚರ್ಸ್ ಅನ್ನ ಬೇರೆ ಬೇರೆ ಸ್ಕೂಲ್ಸಿಗೆ ಕಳಿಸಿ ಆ ಎಲ್ಲಾ ಮಕ್ಕಳು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಟ್ ಆಗಿದ್ದಾರೆ ಈ ವರ್ಷ. ಸೊ ಅದು ಒಂದು ನಿಜವಾಗಿ ಹೇಳಬೇಕಾಗಿರೋದು. ಯಾಕಂದ್ರೆ ಈ ಮಕ್ಕಳಿಗೆ ಸಪೋರ್ಟ್ ಸರಿಯಾದ ರೀತಿಯಲ್ಲಿ ಸಿಕ್ಕಿದ್ರೆ ಅವರು ಮೇನ್ ಸ್ಟ್ರೀಮ್ ಸ್ಕೂಲ್ಗಳಿಗೆ ಹೋಗಬಹುದು ಅಂತ. ಅವರಿಗೆ ಬೇರೆ ಸ್ಪೆಷಲ್ ಸ್ಕೂಲ್ ಅಂತ ಬೇಡ, ಅಥವಾ ಮನೆಯಲ್ಲಿ ರೂಮ್ ಒಳಗಡೆನೆ ಅವರನ್ನ ಕೂಡಿ ಹಾಕ್ಬೇಕು ಅಂತ ಇಲ್ಲ. ಅಂದ್ರೆ ಈಗ ಶಾಲೆಯಲ್ಲಿ ಒಬ್ರು ಸ್ಟೂಡೆಂಟ್ಸ್ ಗಳಿದ್ರೆ ಅವ್ರ ಜೊತೆ ಇವ್ರು ಮಿಂಗಲ್ ಆಗ್ತಾರೆ. ಹೌದು, ಇನಿಷಿಯಲಿ ತೊಂದರೆ ಖಂಡಿತವಾಗಿ ಆಗ್ತದೆ. ಸೊ ಒಂದೇ ಸರ್ತಿ ನಾವು ಅವರನ್ನ ಪುಷ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಿಧಾನವಾಗಿ ಒಂದು ಮಗು ಈಗ ಒಂದು ಮಗುವನ್ನ ಡೈರೆಕ್ಟ್ ಆಗಿ ಇನ್ನೊಂದು ಮಗು ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಆಮೇಲೆ ಒಂದು 5 ಮಕ್ಕಳ ಗುಂಪಿಗೆ ಸೇರ್ಸೋದಾಗಿರ್ಬೋದು, ಆಮೇಲೆ 10 ಮಕ್ಕಳ ಗುಂಪಿಗೆ. ಸೊ ನಿಧಾನವಾಗಿ ಅವರನ್ನ ಡಿಸೆನ್ಸಿಟೈಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ 20-30 ಮಕ್ಕಳ ಮಧ್ಯದಲ್ಲಿ ಕೂತು ಅವರು ಕಲಿತಾರೆ. ಹೌದು. ಸೊ ಈ ಮಡಿಲು ಅಂತ ಹೇಳುವಂತದ್ದು ಎಷ್ಟು ಸಮಯ ಆಯ್ತು ಪ್ರಾರಂಭ ಮಾಡಿ, ಹಾಗೆ ಈಗ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ? ಸೊ ಮಡಿಲು ಶುರು ಮಾಡಿ 1.5 ವರ್ಷ ಆಯ್ತು. ಶುರು ಮಾಡಿದಾಗ ನಮ್ಮೊಟ್ಟಿಗೆ ಇದ್ದಿದ್ದು 5 ಜನ, ಇವಾಗ 14 ಜನ ಇದ್ದೀವಿ. ಸೊ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ, ಬಿಹೇವಿಯರ್ ಥೆರಪಿಸ್ಟ್ ಇದ್ದಾರೆ, ಅದ್ರ ಜೊತೆ ಶಾಡೋ ಟೀಚರ್ಸ್ ಇದ್ದಾರೆ, ಅದ್ರ ಜೊತೆ ಫಿಸಿಯೋಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್ ಇದ್ದಾರೆ. ಸೊ ನಾವು ಬರೀ ಆಟಿಸಮ್ ಅಂತ ಅಲ್ಲ, ಡೌನ್ ಸಿಂಡ್ರೋಮ್ ಆಗಿರ್ಬೋದು ಅಥವಾ ಸೆರೆಬ್ರಲ್ ಪ್ಯಾಲ್ಸಿ ಅಥವಾ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಇಂಥ ಮಕ್ಕಳಿಗೂ 1-on-1 ಥೆರಪಿ ಕೊಡ್ತೇವೆ. 45 ಮಿನಿಟ್ಸ್ ಸೆಷನ್ ಇರ್ತದೆ. ಸೊ ಒಂದು ಥೆರಪಿಸ್ಟ್ಗೆ ಒಂದು ಮಗು ಅನ್ನೋ ರೀತಿಯಲ್ಲಿ 1:1 ರೇಷಿಯೋದಲ್ಲಿ ಥೆರಪಿಸ್ ನಡೀತದೆ. ತಂದೆ ತಾಯಿಗಳ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದ್ರೆ, ಈಗ ಮಡಿಲಿಗೆ ಬಂದವರು ಅವರು ಖುಷಿ ಪಟ್ಟು ಹೋದಂತದ್ದು ತುಂಬಾ ಉದಾಹರಣೆ ಇದೆಯಾ, ಹೇಳ್ಬೋದು? ದೇವರ ದಯದಿಂದ ಖಂಡಿತವಾಗಿ ಪಾಸಿಟಿವ್ ರಿವ್ಯೂಸೇ ಬಂದಿದೆ ಇಷ್ಟ ತನಕ. ಯಾಕಂದ್ರೆ ಶುರು ಮಾಡಿದಾಗ ನನಗೆ ಧೈರ್ಯ ಇರಲಿಲ್ಲ ಹೇಗೆ ನಡಿಬಹುದು ಏನು ಅಂತ. ನಾನು ಮುಂಚೆ ಕ್ಲಿನಿಕಲ್ಲೆಲ್ಲ ಕೆಲಸ ಮಾಡಿದ್ರಿಂದ ನನ್ನ ಥೆರಪಿ ಇಷ್ಟ ಆಗಿ ನೀವೇ ಬೇಕು ಅಂತ ಪೇರೆಂಟ್ಸ್ ಹುಡ್ಕಿಕೊಂಡು ಬಂದಿದ್ದಾರೆ. ಅದಲ್ಲದೆ ಹೊಸೊಬ್ರು ಬಂದವರು ಕೂಡ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಥೆರಪೀಸ್. ಪಾಸಿಟಿವ್ ರಿವ್ಯೂಸ್ ಹೇಗಿದ್ರೂ ಇದೆ. ಪೇರೆಂಟ್ಸಿಗೆ ಇನಿಷಿಯಲಿ ಡೆಫಿನೆಟ್ ಆಗಿ ಆ ಆಂಗ್ಸೈಟಿ ಇರ್ತದೆ, ಏನಾಗಿದೆ ನನ್ನ ಮಗುಗೆ, ಗುಣ ಆಗ್ತದಾ ಇಲ್ವಾ ಅಂತ. ನಮ್ಮಲ್ಲಿ ಪೇರೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಇದೆ. ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಾನು ಪೇರೆಂಟ್ಸ್ ಜೊತೆ ಖುದ್ದಾಗಿ ಕೂತು ನೀವು ಮನೆಯಲ್ಲಿ ಏನೇನು ಮಾಡಬೇಕು ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿರಬೇಕು. ಯಾಕಂದ್ರೆ ಮಕ್ಕಳು ಈಗ ನಿಮ್ಗೆ ಗೊತ್ತು ಪೇರೆಂಟ್ಸಿಗೆ ಎಷ್ಟು ಆಂಗ್ಸೈಟಿ ಇರ್ತದೆ ಅಂತ. ಫಸ್ಟ್ ಆಫ್ ಆಲ್ ಒಂದು ಕಪಲಿಗೆ ಒಂದು ಮಗು ಈಗ ಜಾಸ್ತಿ. ಸೊ ಆ ಮಗುವನ್ನ ಚೆನ್ನಾಗಿ ಬೆಳೆಸ್ಬೇಕು, ಇರೋ ಬರೋ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡಬೇಕು, ನನ್ನ ಮಗ ಲ್ಯಾವಿಶ್ ಆಗಿ ಬೆಳಿಬೇಕು ಅಂತ ಎಲ್ಲ ಪೇರೆಂಟ್ಸಿಗೆ ಆಸೆ ಇದ್ದಿದ್ದೆ. ಅದ್ರ ಮಧ್ಯದಲ್ಲಿ ಈ ಡಯಾಗ್ನೋಸಿಸ್ ಅಂತ ಬಂದಾಗ ಅವರು ಒಂದ್ ಸ್ವಲ್ಪ ಕುಗ್ಗಿ ಹೋಗ್ತಾರೆ. ಏನ್ ಎಕ್ಸ್ಪೆಕ್ಟ್ ಮಾಡಬೇಕು ನನ್ನ ಮಗುವಿಂದ, ಇವನು ಬೇರೆ ಮಕ್ಳ ತರ ಸ್ಕೂಲಿಗೆ ಹೋಗ್ತಾನೋ ಇಲ್ವೋ ಅಂತ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಫಸ್ಟ್ ನಾವು ಪೇರೆಂಟ್ಸ್ ಕನ್ಸಲ್ಟೇಷನ್ಗೆ ಬಂದಾಗ ಕೂಡ ಅದನ್ನ ಕ್ಲಿಯರ್ ಆಗಿ ಮಾಡಿಬಿಡ್ತೇವೆ. ಲೈಕ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ನಿಮ್ಮ ಮಕ್ಕಳಿಂದ, ಪ್ಲಸ್ ಥೆರಪಿಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬೇಕು. ಥೆರಪಿಸ್ಟ್ ಆರ್ ನಾಟ್ ಮೆಜಿಷಿಯನ್ಸ್ ಡೆಫಿನೆಟ್ ಆಗಿ. ಸೊ ಮಿರಾಕಲ್ ಅಂತ ಮಾಡೋದು ಕಷ್ಟ, ಬಟ್ ಪೇಷನ್ಸ್ ತುಂಬಾ ಇರಬೇಕು. ಬಿಹೇವಿಯರ್ಸ್ ಅಂತ ಬಂದಾಗ ಪೇರೆಂಟ್ಸು ಅಷ್ಟೇ, ಥೆರಪಿಸ್ಟು ಅಷ್ಟೇ, ಎಷ್ಟು ಪೇಷಂಟ್ ಆಗಿರ್ತೀವಿ ಅಷ್ಟು ಪ್ರೋಗ್ರೆಷನ್ ಕಾಣಿಸ್ತದೆ. ಯಾಕಂದ್ರೆ ಬಿಹೇವಿಯರ್ಸ್ ಅಂತ ಬಂದಾಗ ಆಟಿಸ್ಟಿಕ್ ಮಕ್ಕಳಲ್ಲಿ ಒಂದು ಲೆವೆಲ್ ಜಾಸ್ತಿನೇ ಇರ್ತದೆ. ಅವರಿಗೆ ಹೇಳ್ಕೊಳ್ಲಿಕ್ಕೆ ಆಗದೆ ಇರೋದ್ರಿಂದ ಬಿಹೇವಿಯರ್ಸ್ ಮುಖಾಂತರ ಅದನ್ನ ಟ್ರೈ ಮಾಡ್ತಾರೆ ಪೇರೆಂಟ್ಸಿಗೆ ಅರ್ಥ ಮಾಡಿಸ್ಲಿಕ್ಕೆ. ನನಗೇನೋ ಇಷ್ಟ ಆಗ್ಲಿಲ್ಲ, ಅಥವಾ ನನಗೆ ಸಿಟ್ಟು ಬಂದಿದೆ, ಅಥವಾ ನನಗೆ ಬೇಜಾರಾಗಿದೆ ಅಂತ ಅವರು ಕೂಗಿ
ಹೇಳ್ತಾರೆ, ಇಲ್ಲ ಹೊಡಿಲಿಕ್ಕೆ ಬರ್ತಾರೆ, ಇಲ್ಲ ಪರ್ಚ್ಲಿಕ್ಕೆ ಬರ್ತಾರೆ. ಸೊ ನಮಗೂ ಆ ಥರ ಆಗಿದೆ, ನಮ್ಮ ಕೈ ಕಾಲುಗಳಲ್ಲೂ ಎಷ್ಟೋ ಗಾಯಗಳಾಗಿದೆ. ಹಾಗಂತ ನಾವು ವಾಪಸ್ ಅದನ್ನ ಮಾಡಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಇರುವುದಿಲ್ಲ. ಸೊ ಅವರು ಯಾಕೆ ಆ ಥರ ಮಾಡ್ತಾರೆ ಅಥವಾ ಏನ್ ಹೇಳಬೇಕು ಅಂತ ಇದ್ದಾರೆ ಅಂತ ನಾವು ಫಸ್ಟ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಥೆರಪಿ ಪ್ರೊವೈಡ್ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಎಷ್ಟೋ ಬೇಗ ಇಂಪ್ರೂವ್ಮೆಂಟ್ಸ್ ಕಾಣ್ತದೆ. ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಬಹುಶಃ ತಂದೆ ತಾಯಿಗಳು ಧೈರ್ಯದಿಂದ ಹೇಳ್ಬೇಕು ಅಂತ. ಹೌದು, ಅಂದ್ರೆ ನನ್ನ ಮಗ ಆಟಿಸಮ್ ಅಂತ ಹೇಳಿ ಧೈರ್ಯದಿಂದ ಹೇಳ್ಬೇಕು, ಓಪನ್ ಅಪ್ ಆಗಿ ಬರ್ಬೇಕು ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಇನ್ನೂ ಕೂಡ ಹೇಳಲಿಕ್ಕೆ ಹೆದರ್ತಾರೆ, ಅಥವಾ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ ಎಷ್ಟೋ ಸಲ. ಆದ್ರೆ ಇದನ್ನ ಧೈರ್ಯವಾಗಿ ಒಪ್ಕೊಳ್ಬೇಕು, ಹಾಗೆ ಸಮಾಜ ಕೂಡ ಒಪ್ಕೊಳ್ಬೇಕು ಅಂತ ಅನ್ನಿಸ್ತದೆ. ನಾನೊಂದು ಉದಾಹರಣೆ ಹೇಳ್ಬೇಕು. ಬೆಂಗಳೂರಲ್ಲಿ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗಮನಿಸಿದಂಥದ್ದು, ಆಟಿಸಮ್ ಮಗು ಒಂದು ಬಸ್ ಹತ್ತಿ ಅಂದ್ರೆ ಬುದ್ಧಿಮಾಂದ್ಯ ಮಗು. ಸೊ ಬಸ್ ಹತ್ತಿ ಒಂದು ಸೀಟಲ್ಲಿ ಕೂತಾಗ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಕೂತವರೆಲ್ಲ ನಗಾಡ್ತಾ ಇದ್ರು ಅದು ಮಾಡೋದನ್ನು ನೋಡಿ. ಒಂಥರ ಆಚೆ ಈಚೆ ಎಲ್ಲ ವಾತಾವರಣ, ಬಹುಶಃ ಅದೇ ವಾತಾವರಣ ಇನ್ನೂ ಕೂಡ ಇದೆಯಾ ನಂಗೆ ಗೊತ್ತಿಲ್ಲ. ಇನ್ನೂ ಇದೆ, ಖಂಡಿತವಾಗಿ ಇದೆ. ಅದೇ ನಾನು ಹೇಳ್ತಾ ಇರೋದು, ಆಕ್ಸೆಪ್ಟೆನ್ಸ್ ಇಲ್ವೇ ಇಲ್ಲ. ಅಂಡ್ ಆ ಸೋಷಿಯಲ್ ಸ್ಟಿಗ್ಮಾ ಅನ್ನೋದು ಇದ್ದೇ ಇದೆ. ಎಷ್ಟೇ ಎಜುಕೇಟೆಡ್ ಪೇರೆಂಟ್ಸ್ ಆಗಿರ್ಲಿ ಅಥವಾ ನೇಬರ್ಸ್ ಆಗಿರ್ಲಿ, ಈಗ ನನ್ನ ಥೆರಪಿ ಸೆಂಟರಿಗೆ ಬರುವ ಪೇರೆಂಟ್ಸಿಗೆ ಪಾಪ ಎಷ್ಟೋ ಸರ್ತಿ ಬಂದು ನನ್ನ ಹತ್ರ ಅಳ್ತಾರೆ. ಯಾಕಂದ್ರೆ ಅವರು ಫ್ಲಾಟ್ ಅಲ್ಲಿ ಇರೋದು, ಫಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ, ಅಂಡ್ ಆಟಿಸಮ್ ಇರೋ ಮಗ ಇದ್ದಾನೆ. ಹೈಪರ್ ಆಗಿ ಕೆಲವೊಂದ್ಸಲ ಜಂಪ್ ಮಾಡೋದಾಗಿರ್ಬೋದು ಅಥವಾ ಓಡಾಡೋದಾಗಿರ್ಬೋದು. ಮಲ್ಗ್ಲಿಕ್ಕೆ ಲೇಟ್ ಆಗ್ತದೆ ಕೆಲವೊಂದ್ಸತಿ, 10 ಗಂಟೆ 11 ಗಂಟೆ. ಆವಾಗ ಕೆಳಗಡೆ ಇರೋ ಫ್ಲೋರ್ನವರು ಹೋಗಿ ಅಸೋಸಿಯೇಷನ್, ಅವ್ರದ್ದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ, ಈ ಅಪಾರ್ಟ್ಮೆಂಟ್ನವರಿಂದ ನಮಗೆ ರಾತ್ರಿ ನಿದ್ದೆ ಬರುದಿಲ್ಲ ಅಂತ. ಈ ಪೇರೆಂಟ್ಸ್ ಎಷ್ಟೋ ಸರ್ತಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ, ಇಲ್ಲ ನಮ್ಮ ಮಗುಗೆ ಸ್ವಲ್ಪ ತೊಂದರೆ ಇದೆ, ಅಡ್ಜಸ್ಟ್ ಮಾಡಿ ಅಂತ. ಆ ಅಡ್ಜಸ್ಟಬಿಲಿಟಿನೂ ಇಲ್ಲ, ಆಕ್ಸೆಪ್ಟೆನ್ಸು ಇಲ್ಲ. ಈಗಿನ ಜನರಲ್ಲಿ ತುಂಬಾ ಮೆಕ್ಯಾನಿಕಲ್ ಆಗ್ತಾ ಹೋಗ್ತಾ ಇದ್ದಾರೆ ಜನ. ನೋಡ್ಲಿಕ್ಕೆ ಬಂದ್ರೆ ಅವರಿಗೆ ತನ್ನದೇ ಆಯ್ತು, ಅವ್ರದೇ ಒಂದು ಸೆಟ್ ಬೌಂಡ್ರಿ ಅಂತ ಸೆಟ್ ಮಾಡ್ಕೊಂಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ. ಅದೇ ಅವರ ಫ್ಯಾಮಿಲಿಯಲ್ಲಿ ಅಂತ ಆ ತರ ಬಂದಾಗ ಡೆಫಿನೆಟ್ ಆಗಿ ಓ ಇಲ್ಲ ಇಲ್ಲ ಇದಿದೆ ಅಂತ ಹೇಳ್ತಾರೆ. ಅವರ ಫ್ಯಾಮಿಲಿಯಲ್ಲಿ ಬರ್ಲಿ ಅಂತ ಹೇಳುದಲ್ಲ, ಬಟ್ ಮಕ್ಕಳಲ್ಲಿ ಆಗುವಂತಹ ತೊಂದರೆ ಮಕ್ಕಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಪೇರೆಂಟ್ಸ್ ಅಲ್ಲಿ ಏನೇನ್ ಆಗ್ತಾ ಇದೆ. ಸೊ ಈಗ ಪೇರೆಂಟ್ಸ್ಗೆ ಕೇಳುದಿದ್ರೆ ಅವರ ಏನ್ ಹೇಳುದು ಯೋಚನೆ ಯಾವ ತರ ಇರ್ಬೇಕು? ಈಗ ಗೊತ್ತಾಗಿದೆ ಅವರಿಗೆ ನನ್ನ ಮಗು ಈ ತರ ಆಟಿಸಮ್ಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಗೊತ್ತಾದ ನಂತರ ಅವರ ಯೋಚನೆ ಯಾವ ತರ ಇರ್ಬೇಕು? ನಾವು ನೋಡಿದ ಪ್ರಕಾರ ಇವಾಗ ನಮ್ಮ ಕ್ಲಿನಿಕ್ಗೆ ಬರುವಾಗ ಫಸ್ಟ್ ಬಂದಿದ ತಕ್ಷಣ ಡಿನಯಲ್ ಮೋಡಲ್ ಇರ್ತಾರೆ ಪೇರೆಂಟ್ಸ್. ಇಲ್ಲ, ಇದು ಚಾನ್ಸೇ ಇಲ್ಲ, ಈ ತರ ಆಗೋ ಚಾನ್ಸೇ ಇಲ್ಲ. ಅದ್ ಹೇಗೆ, ನನ್ನ ಮಗುಗೆ ಆಟಿಸಮ್ ಆಯ್ತು, ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡ್ಬೇಕಾಗಿರೋದು ಮಾಡಿದ್ದೇವೆ, ಮಗು ಹುಟ್ಟಿದ ಮೇಲೆ ಅವನಿಗೆ ಏನೇನ್ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದೇವೆ, ಆದ್ರೆ ಆಟಿಸಮ್ ಹೇಗೆ ಆಯ್ತು ಅಂತ ಒಂದು ಡಿನಯಲ್ ಸ್ಟೇಜ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಗೂಗಲ್ ಒಂದು, ಇವಾಗಿದ್ದು ಕೆಟ್ಟ ಅಭ್ಯಾಸ ಗೂಗಲ್, ಚಾಟ್ ಜಿಪಿಟಿ, ಜೆಮಿನೈ, ಗೂಗಲ್ ಇದರಲ್ಲಿ ಹಾಕಿ ನೋಡುದು ಈ ತರ ಇದೆ, ಇನ್ನು ಏನ್ ಮಾಡ್ಬೋದು ಅಂತ. ಸೊ ಅದನ್ನು ಒಂದಿಷ್ಟು ಪೇರೆಂಟ್ಸ್ ಟ್ರೈ ಮಾಡ್ತಾರೆ. ಆ ಥೆರಪಿ, ಈ ಥೆರಪಿ, ಫುಡ್ಡಲ್ಲಿ ಚೇಂಜಸ್ ಮಾಡೋದು ಅಥವಾ ಸ್ಟೆಮ್ ಸೆಲ್ ಥೆರಪಿ ಅಂತ ಟ್ರೈ ಮಾಡೋದು, ಇದೆಲ್ಲ ಇದೆ. ಬಟ್ ಇದು ಯಾವುದು ವರ್ಕ್ ಆಗೋದಿಲ್ಲ. ಯಾಕಂದರೆ ಇವಾಗಂತೂ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟ್ರಿಕ್ಟ್ ಆಗಿ ಬಂದಿದೆ, ಸ್ಟೆಮ್ ಸೆಲ್ ಥೆರಪಿ ಈಸ್ ಬ್ಯಾನ್ಡ್ ಫಾರ್ ಆಟಿಸಮ್. ಸೊ ಇದನ್ನು ಟ್ರೈ ಮಾಡುವ ಹಾಗೆ ಇಲ್ಲ ಅಂತ. ಡಯಟ್ರಿ ಚೇಂಜಸ್ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತದೆ. ಯಾಕಂದರೆ ಗ್ಲೂಕೋಸ್ ಲೆವೆಲ್ಸ್ ಅನ್ನ ನಾವು ಕಮ್ಮಿ ಕೊಡ್ಲಿಕ್ಕೆ ಹೇಳ್ತೇವೆ. ನಾವು ಎಷ್ಟು ಶುಗರ್ ಕಟ್ ಡೌನ್ ಮಾಡ್ತೀವಿ ಅಷ್ಟು ಹೈಪರ್ ಆಕ್ಟಿವಿಟಿ ಕಮ್ಮಿ ಆಗ್ತದೆ ಮಕ್ಕಳಲ್ಲಿ ಅಂತ. ಇನ್ನೊಂದು ಸ್ಕ್ರೀನ್ ಟೈಮ್ ಡೆಫಿನೆಟ್ ಆಗಿ, ಯಾಕಂದ್ರೆ ಮೊಬೈಲ್ಸ್ ವಿಡಿಯೋಸ್ ಅಲ್ಲಿ ಅದೆಷ್ಟು ವಿಜುವಲ್ ಇನ್ಪುಟ್ ಸಿಗ್ತದೆ, ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆದ್ರೆ ನಾರ್ಮಲ್ ವಿಜುವಲ್ ಇನ್ಪುಟ್ ಅನ್ನ ಅವರ ಬ್ರೈನ್ ಆಕ್ಸೆಪ್ಟ್ ಮಾಡೋದು ತುಂಬಾ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಆಟಿಸಮ್ ಇರೋ ಮಕ್ಕಳಿಗೆ ಹೆಚ್ಚಾಗಿ ಸ್ಕ್ರೀನ್ ಟೈಮ್ 0 ಅಂತ ಹೇಳುದು. ನೀವು ನೋಡಿರ್ಬೋದು, ಆಟಿಸಮ್ ಇರೋ ಮಕ್ಕಳು ಎಷ್ಟು ಬೇಗ ಸ್ವೈಪ್ ಮಾಡ್ತಾ ಹೋಗ್ತಾರೆ. ಈ ಕೋಕೋಮೆಲನ್ ಆಗಿರ್ಬೋದು ಅಥವಾ ರೀಲ್ಸ್ ಆಗಿರ್ಬೋದು ಅಥವಾ ಈ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ನಿಮ್ಗೆ ಜಾಸ್ತಿ ಗೊತ್ತಿರ್ಬೋದು ಅದು ಎಷ್ಟು ವಿಜುವಲ್ ಪಿಕ್ಸೆಲ್ಸ್ ಅಲ್ಲಿ ಬರ್ತಾ ಇರ್ತದೆ ವಿಡಿಯೋಸ್ ಅಂತ. ಸೊ ಒಂದ್ಸರ್ತಿ ಅವರ ಬ್ರೈನ್ ಆ ವಿಜುವಲ್ ಪಿಕ್ಸೆಲ್ಸ್ ಗೆ ಅಡ್ಜಸ್ಟ್ ಆದ್ರೆ ನಾರ್ಮಲ್ ಬುಕ್ ಇಂದ ಸಿಗುವಂತಹ ವಿಜುವಲ್ ಇನ್ಪುಟ್ ಅನ್ನ ಬ್ರೈನ್ ಆಕ್ಸೆಪ್ಟ್ ಮಾಡುದಿಲ್ಲ. ಅದಕ್ಕೆ ಅವರು ತುಂಬಾ ಹೈಪರ್ ಆಗ್ತಾರೆ, ಇರಿಟೇಟ್ ಆಗ್ತಾರೆ, ಎಜಿಟೇಟೆಡ್ ಆಗ್ತಾರೆ. ಅದರಿಂದ ನಾವು
ಆದಷ್ಟು ಆಟಿಸಮ್ ಅಂತ ಅಲ್ಲ, ಎಷ್ಟು ಬೇಗ ಮಕ್ಕಳಿಗೆ ಎಷ್ಟು ಲೇಟಾಗಿ ಸ್ಕ್ರೀನ್ ಕೊಡ್ತೀವಿ ಅಷ್ಟು ಒಳ್ಳೇದು. ಸಣ್ಣ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕೊಡದೇ ಇರೋದೇ ಒಳ್ಳೇದು. ಆ್ಯಂಡ್ ಊಟ ಮಾಡುವಾಗ ಅಂತೂ ಕಂಪ್ಲೀಟ್ ಆಗಿ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡೋದು ಒಳ್ಳೇದು. ನೀವು ಕೇಳ್ತಿದ್ರಿ ಪೇರೆಂಟ್ಸ್ ಆಕ್ಸೆಪ್ಟಬಿಲಿಟಿ ಹೇಗೆ ಇರ್ತದೆ ಅಂತ. ಸೊ ನಾವು ಪೇರೆಂಟ್ ಟ್ರೈನಿಂಗ್ ಅಂತ ಕೊಡ್ತಾನೆ ಇರ್ತೇವೆ. ಕೆಲವು ಪೇರೆಂಟ್ಸಿಗೆ ಒಂದು ಸೆಷನಲ್ಲಿ ಹೆಲ್ಪ್ ಆಗ್ತದೆ, ಕೆಲವು ಪೇರೆಂಟ್ಸಿಗೆ 3-4 ಸೆಷನ್ ನಾವು ಕರೆದು, ಇಲ್ಲ ನೋಡಿ ಈ ಥರ ಇದೆ, ನೀವು ಈ ಥರ ಮಾಡಬೇಕು. ಫಸ್ಟ್ ಥಿಂಗ್ ನಾವು ಹೇಳೋದು, ಹೌದು ನಿಮ್ಮ ಮಗುಗೆ ಡಯಾಗ್ನೋಸ್ ಆಗಿದೆ, ಇನ್ನು ರಿಗ್ರೆಟ್ ಮಾಡಿ ಪ್ರಯೋಜನ ಇಲ್ಲ. ಇನ್ನು ಆ ಮಗುಗೆ ನಿಮ್ಮ ರೀತಿಯಿಂದ ಯಾವ ಥರ ಸಹಾಯ ಮಾಡ್ಲಿಕ್ಕಾಗ್ತದೆ ಅದನ್ನು ಮಾಡಿ. ಸೊ ಎಷ್ಟೋ ಥೆರಪಿಸ್ಟ್ ಪ್ರೊಫೆಷ್ನಲ್ ಹೆಲ್ಪ್ ಅಂತೂ ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ. ಹಳ್ಳಿಯಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರಬಹುದು, ಆದರೆ ಪ್ರೊಫೆಷ್ನಲ್ಸ್ ಡೆಫಿನೆಟ್ ಆಗಿ ಆನ್ಲೈನ್ ಮುಖಾಂತರನೂ ಸಹಾಯ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಆನ್ಲೈನ್ ಸೆಷನ್ಸ್ ತಗೊಳ್ಳಿ, ಆನ್ಲೈನ್ ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳಿ, ಆನ್ಲೈನ್ ಸೆಷನ್ಸ್ ತಗೊಳ್ಳಿ, ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತದೆ. ನೀವು ಫಸ್ಟು ಎಜುಕೇಟ್ ಆಗಿಕೊಳ್ಳಿ, ಆಟಿಸಮ್ ಅಂದರೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಗೂಗಲ್ ಮುಖಾಂತರ ಅಲ್ಲ, ಪ್ರೊಫೆಷ್ನಲ್ಸ್ ಮುಖಾಂತರ. ಸೊ ಪ್ರೊಫೆಷ್ನಲ್ಸ್ ನಿಮಗೆ ಗೈಡ್ ಮಾಡ್ತಾರೆ, ಆಟಿಸಮ್ ಹೇಗೆ ಇದೆ, ಏನಾಯಿತು, ನಿಮ್ಮ ಮಗುವಲ್ಲಿ ಇರುವ ಆಟಿಸಮ್ ಇದು ಲೆವೆಲ್ ಎಷ್ಟು, ಸಿವಿಯಾರಿಟಿ ಎಷ್ಟು, ಮೈಲ್ಡ್ ಇದೆಯಾ, ಮಾಡರೇಟ್ ಇದೆಯಾ, ಸಿವಿಯರ್ ಇದೆಯಾ, ಅದ್ರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಬೇರೆ ಏನಾದರೂ ತೊಂದರೆಗಳು ಇದೆಯಾ. ಸೊ ಅದನ್ನೆಲ್ಲ ಮಾಡಿ ಪೇರೆಂಟ್ಸಿಗೆ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮನೆಯಲ್ಲಿ ಏನೇನು, ಯಾಕಂದ್ರೆ ಮಗು ನಮ್ಮ ಹತ್ರ ಬರೋದು ಥೆರಪಿಗೆ ಬರೀ 45 ಮಿನಿಟ್ಸಿಗೆ. ದಿನದ ಉಳಿದ 23 ಗಂಟೆಗಳು ಪೇರೆಂಟ್ಸ್ ಜೊತೆ ಇರೋದು. ಸೊ ತಂದೆ ತಾಯಿಗಳಿಗೂ ಗೊತ್ತಿರಬೇಕು, ಈ ಮಗು ಯಾಕೆ ಈ ತರ ಆಗ್ತಾ ಇದೆ ಸಡನ್ ಆಗಿ. ಈಗ ಒಂದು ಹೋಟೆಲಿಗೆ ಹೋಗಿರ್ಬೋದು, ಅನಿವಾರ್ಯ ಹೋಟೆಲಿಗೆ ಹೋಗ್ಲೇಬೇಕು, ಆದ್ರೆ ಮಗುಗೆ ಅಲ್ಲಿ ಕೂರ್ಲಿಕ್ಕೆ ಕಷ್ಟ ಆಗಿರ್ಬೋದು, ತಕ್ಷಣ ಫೋನ್ ಕೊಟ್ಟು ಬಿಡ್ತಾರೆ, ಓಕೆ ಕುತ್ಕೊಳ್ಳಿ ಅಂತ. ಅದು ಸರಿಯಲ್ಲ. ಸೊ ಬೇರೆ ಏನಾದ್ರೂ ಮಾಡಬಹುದು. ಸೊ ಹೋಟೆಲಲ್ಲಿ ಆ ಮಗುಗೆ ಎಂಗೇಜ್ ಆಗಿರ್ಲಿಕ್ಕೆ ಒಂದು ಚಿಕ್ಕ ಟಾಯ್ ತಗೊಂಡು ಹೋಗೋದು ಆಗಿರ್ಬೋದು, ಅಥವಾ ಬುಕ್ಸ್ ತಗೊಂಡು ಹೋಗಿರ್ಬೋದು. ಸೊ ಈ ತರ ಕ್ಯಾರಿ ಮಾಡಿದ್ರೆ ಮಗು ಕೂಡ ಹೋಟೆಲಲ್ಲಿ ಊಟ ಬರುವ ತನಕ ಕೂತಿರ್ತಾನೆ ಆರಾಮವಾಗಿ. ಓಡಾಡ್ಲೇಬೇಕು ಅಂತಿಲ್ಲ. ಅಥವಾ ಸರಿ ಓಡಾಡ್ತಾ ಇದ್ದಾನ, ಅವನಿಗೆ ಹೇಳ್ಬೋದು, ನೋಡು ನೀನ್ ಇಷ್ಟೇ ಜಾಗದಲ್ಲಿ ಓಡಾಡು, ನಿನ್ನ ಊಟ ಬಂದಾಗ ನಾವು ಕರಿತೇವೆ, ಆವಾಗ ಬಂದು ಊಟ ಮಾಡು ಅಂತ. ಸೊ ಈ ತರದ ಮಾಡಿಫಿಕೇಶನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದನ್ನೆಲ್ಲ ನಾವು ಪೇರೆಂಟ್ ಟ್ರೈನಿಂಗ್ ಟೈಮಲ್ಲಿ ಹೇಳಿಕೊಡ್ತೇವೆ. ಅದ್ರ ಪ್ರಕಾರ ಪೇರೆಂಟ್ಸ್ ಅನುಸರಿಸ್ತಾ ಹೋಗ್ತಾ ಇದ್ದಾರೆ. ಅದು ತುಂಬಾ ಹೆಲ್ಪ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಬಟ್ ಅದೇ, ಎಷ್ಟು ಬೇಗ ನೀವು ಡಯಾಗ್ನೋಸಿಸ್ ಮಾಡಿಸ್ಕೋತಿರೋ ಅಷ್ಟು ಬೇಗ ಒಳ್ಳೇದು. ಹೌದು. ಸೊ ಈ ಆಟಿಸಮ್ ಮಕ್ಕಳು 100% ಆಗಿ ಕ್ಯೂರ್ ಆಗಲಿಕ್ಕೆ ಸಾಧ್ಯವಾ, ಅಥವಾ ಏನ್ ಹೇಳುದು, ಇವಾಗ ಅವರು ಒಂದು ಸಮಾಜದ ನಡುವೆ ಅವರು ಸ್ಟ್ರಾಂಗ್ ಆಗಿ ಎದ್ದು ನಿಲ್ಲಲಿಕ್ಕೆ ಸಾಧ್ಯವಾ? ಸಮಾಜದ ನಡುವೆ ಎದ್ದು ನಿಲ್ಲಕ್ಕೆ ಖಂಡಿತ ಸಾಧ್ಯ. ಕ್ಯೂರ್ ಅಂತ ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೇನೆ. ಬಟ್ ಡೆಫಿನೆಟ್ ಆಗಿ ನಾವು ಇವಾಗ ಥೆರಪಿಸ್ಟ್ ಮುಖಾಂತರ ವರ್ಕ್ ಮಾಡೋದು ಅವರ ಇಂಡಿಪೆಂಡೆನ್ಸ್ ಮೇಲೆ. ಅವರು ಎಷ್ಟು ಬೇಗ ತನ್ನ ಸ್ವಂತ ಕಾಲ ಮೇಲೆ ನಿಲ್ಲಿಕ್ಕಾಗ್ತದೆ ಅದ್ರ ಮೇಲೆ ನಾವು ಥೆರಪಿ ಕೊಡದೆ. ಅದಕ್ಕೆ ಮುಖ್ಯ ಕಾರಣ ಥೆರಪಿದು ಅಷ್ಟೇ. ಸೊ ಸೋಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಫಂಕ್ಷನಲ್ ಇಂಡಿಪೆಂಡೆನ್ಸ್ ಅಂತ ನಾವು ಹೇಳ್ತೇವೆ, ತನ್ನ ಕೆಲಸಗಳನ್ನ ತಾನು ಇಂಡಿಪೆಂಡೆಂಟ್ ಆಗಿ ಮಾಡುವಂಥದ್ದು. ಸೊ ಅದನ್ನ ಆ ಮಗು ಎಷ್ಟು ಬೇಗ ಕಲಿತಾನೋ ಅಷ್ಟು ಬೇಗ ಒಳ್ಳೇದು. ಯಾಕಂದ್ರೆ ಬ್ರೈನ್ ಬೇಗ ಮಾಡಿಫಿಕೇಶನ್, ಬ್ರೈನ್ ಪ್ಲಾಸ್ಟಿಸಿಟಿ ಬೇಗ ಆಗೋದ್ರಿಂದ ಯಂಗರ್ ಏಜ್ ಅಲ್ಲಿ ಲರ್ನಿಂಗ್ ಫಾಸ್ಟ್ ಇರ್ತದೆ. ಸೊ ಎಷ್ಟು ಬೇಗ ನಾವು ಮಕ್ಕಳಿಗೆ ಒಳ್ಳೇದನ್ನ ಹೇಳಿಕೊಡ್ತೇವೆ, ಮಕ್ಕಳು ಅಷ್ಟು ಬೇಗ ಕಲಿತಾರೆ ಅಂಡ್ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಡಯಾಗ್ನೋಸಿಸ್ ಲೇಟ್ ಆದ ಹಾಗೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತಾ ಹೋಗ್ತದೆ. ಸೊ ಅದನ್ನ ನಾವು ಇಂಟರ್ವ್ಯೂನ್ ಮಾಡೋದು ತುಂಬಾ ಅಗತ್ಯ. ಸೊ ಈ ಆಟಿಸಮ್ ಮಕ್ಕಳು ಅಂತ ಹೇಳಿದ್ರೆ, ಈಗ ಆಟಿಸಮ್ ಮಕ್ಕಳು ಏನು ಹುಡ್ತಾರೆ, ಅದ್ರ ಮೊದಲೇ ಪ್ರಿಕಾಷನರಿ ಏನಾದ್ರೂ ಗಮನಿಸಬೇಕಾಗ್ತದ ಅಂತ ಹೇಳಿದ್ರೆ, ಈಗ ಮದುವೆ ಆದವರು ಜೆನೆಟಿಕ್ ಟ್ರೇಟ್ಸ್ ಕೆಲವು, ಅದೇ ನಾನು ಹೇಳಿದ ತರ ರಿಸರ್ಚರ್ಸ್ ಕೆಲವರು ಹೇಳ್ತಾರೆ ಜೆನೆಟಿಕಲಿ ಆಗಿರಬಹುದು ಅಂತ. ಬಟ್ ಇನ್ನೂ ಅದಕ್ಕೆ ಇದೇ ಕಾರಣ ಅಂತ ಇಲ್ಲ. ಸೊ ಮದುವೆ ಆದ ನಂತರ ಪ್ರಿಕಾಷನ್ಸ್ ಅಂತ ತೆಗಿಬೇಕು ಅಂತ ನಾನೇನ್ ಹೇಳುದಿಲ್ಲ. ಬಟ್ ಮಗು ಹುಟ್ಟಿದ ನಂತರ ಖಂಡಿತವಾಗಿ ಎಕ್ಸ್ಪೋಜರ್ ಕೊಡೋದು ತುಂಬಾ ಅಗತ್ಯ. ಸೊ ಮಗು ಬೆಳಿತಾ ಬೆಳಿತಾ ಆಚೆ ಕರ್ಕೊಂಡು ಹೋಗ್ಬೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಸ್ಕ್ರೀನ್ ಕಮ್ಮಿ ಮಾಡಿ ನೈಜ ಆಟಿಕೆಗಳನ್ನ ಕೊಡುವಂಥದ್ದು. ನಾವೆಲ್ಲ ಹೇಗೆ ಹೊರಗಡೆ ಮಣ್ಣಲ್ಲಿ ಆಟ ಆಡಿ ಬೆಳೆದಿದ್ದೀವೋ ಆ ತರ
ಇವಾಗ ಅದೇ ಸಿಗ್ತಾ ಇಲ್ಲ ಅಲ್ಲ ಮಕ್ಕಳಿಗೆ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಈಗ ಇವಾಗ ಇರ್ತಾರೆ. ನಾರ್ಮಲ್ ಮಕ್ಕಳಿಗೂ ಅದು ಸಿಗ್ತಾ ಇಲ್ಲ. ಹೌದು ಹೌದು. ಸೊ ಸ್ಕೂಲಿಂದ ಬರ್ತಾರೆ, ಅಪ್ಪ ಅಮ್ಮ ಇಬ್ರು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಮಗು ಗಲಾಟೆ ಮಾಡಬಾರ್ದು ಅಂತ ಒಂದ ಟಿವಿ ಹಾಕಿ ಕೊಡ್ತಾರೆ, ಇಲ್ಲ ಮೊಬೈಲ್ ಕೊಟ್ಟು ಬಿಡ್ತಾರೆ. ಸೊ ಅದನ್ನೆಲ್ಲ ಕಮ್ಮಿ ಮಾಡಿ ನಮ್ಮ ಓಲ್ಡ್ ಸ್ಕೂಲ್ ಮೆಥಡ್, ಹೊರಗಡೆ ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಪಾರ್ಕ್ ಅಲ್ಲಿ ಆಟ ಆಡೋದಾಗಿರ್ಬೋದು, ಅಥವಾ ಅಜ್ಜ ಅಜ್ಜಿ ಇದ್ರೆ ಅವ್ರ ಜೊತೆ ವಾಕಿಂಗ್ ಕಳಿಸೋದಾಗಿರ್ಬೋದು, ಈ ತರದ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅವ್ರನ್ನ ಇನ್ವಾಲ್ವ್ ಮಾಡುವಂಥದ್ದು. ಅದಲ್ಲದೆ ಮಗು ಒಂದ್ಸಲ ಬೆಳೆದ ಮೇಲೆ ಸೋಷಲ್ ಎಕ್ಸ್ಪೋಜರ್ ಕೊಡುವಂಥದ್ದು, ಅಂಗಡಿಗೆ ಹೋಗಿ ಏನಾದರೂ ತಗೊಂಡು ಬರೋದಾಗಿರ್ಬೋದು. ಈಗಿನ ಪೇರೆಂಟ್ಸ್ ಎಷ್ಟು ಪ್ರೊಟೆಕ್ಟಿವ್ ಅಂದ್ರೆ, ಈಗಲೂ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ಹೋಗಿ ಒಂದು ಅರ್ಧ ಲೀಟರ್ ಹಾಲು ತರಲಿಕ್ಕೆ ಗೊತ್ತಿರುವುದಿಲ್ಲ. ಸೊ ಅಂತಹ ಸೋಷಲ್ ಎಕ್ಸ್ಪೋಜರ್ ಕೊಡುವಂಥದ್ದು. ನಾವೆಲ್ಲ ಆದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ತಗೊಂಡ್ ಬರ್ತಿದ್ದೆವು ಸಣ್ಣದಿರುವಾಗ. ಬಟ್ ಈಗಿನ ಕಾಲದಲ್ಲಿ ಆ ಥರ ಮಾಡುದಿಲ್ಲ, ಯಾಕಂದ್ರೆ ಸೊಸೈಟಿ ಆ ಥರ ಆಗಿದೆ. ಭಯ ಇದೆ ಪೇರೆಂಟ್ಸಿಗೆ, ಎಲ್ಲಿ ಯಾವಾಗ ಯಾರನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಥವಾ ಅಯ್ಯೋ ನನ್ನ ಮಗುಗೆ ಬಿಸಿಲು ತುಂಬಾ ಇದೆ, ಈಗ ಬಿಸಿಲಲ್ಲಿ ಕರ್ಕೊಂಡು ಹೋದ್ರೆ ಹೇಗೆ ಆಗ್ತಾನೆ ಅಂತ ಅದೊಂದು ಭಯ ಇದೆ. ಇಲ್ಲದೆ ಇದ್ರೆ ಇನ್ನೊಂದು ಮನಿ ಟ್ರಾನ್ಸಾಕ್ಷನ್ಸ್, ಅದು ಗೊತ್ತಿರುವುದಿಲ್ಲ. ಹೆಚ್ಚಿನ ಕಡೆ ಜಿಪೇ ಇರುದು, ಮೊಬೈಲ್ ಕೊಟ್ಟು ಕಳಿಸ್ಲಿಕ್ಕೆ ಭಯ ಪೇರೆಂಟ್ಸಿಗೆ, ಕ್ಯಾಶ್ ಅವ್ರ ಹತ್ರ ಇರುವುದಿಲ್ಲ, ಇದ್ರೂ ಅಂಗಡಿಯವರು ತಗೊಳ್ಳುದಿಲ್ಲ. ಸೊ ಈ ತರಹದ ಲಿಮಿಟೇಷನ್ಸ್ ಇರುವುದ್ರಿಂದ ಪೇರೆಂಟ್ಸಿಗೂ ಕಷ್ಟ ಮಕ್ಕಳಿಗೆ ಆ ಸೋಷಲ್ ಎಕ್ಸ್ಪೋಜರ್ ಕೊಡ್ಲಿಕ್ಕೆ. ಬಟ್ ಡೆಫಿನೆಟ್ ಆಗಿ ಟ್ರೈ ಮಾಡೋದು ತುಂಬಾ ಮುಖ್ಯ. ಸೊ ನೀವು ಮಡಿಲಿ ಕ್ಲಿನಿಕ್ ಅಲ್ಲಿ ನೋಡಿದ ಹಾಗೆ ದಿನಕ್ಕೆ ಎಷ್ಟು ಜನ ಬರ್ತಾರೆ, ಹಾಗೆ ಎಷ್ಟು ಜನಕ್ಕೆ ಈಗಾಗಲೇ ನೀವು ಟ್ರೀಟ್ ಮಾಡಿದ್ದು? ಸೊ ನನ್ನ ಪ್ರೊಫೆಷನಲ್ ಕರಿಯರ್ ಅಲ್ಲಿ ಈಗ ಸುಮಾರು 1,500-2,000 ಮಕ್ಕಳನ್ನ ನಾನು ನೋಡಿದ್ದೇನೆ. ಯಾಕಂದ್ರೆ 11 ವರ್ಷದಿಂದ ಇದ್ದೇನೆ ಈ ಪ್ರೊಫೆಷನ್ ಅಲ್ಲಿ. ಮಡಿಲು ಅಂತ ಬಂದಾಗ ನಾವು 8 ಅವರ್ಸ್ ವರ್ಕ್ ಮಾಡ್ತೇವೆ. ಸೊ 45 ಮಿನಿಟ್ಸ್ ಸೆಷನ್ ಇರೋದ್ರಿಂದ ದಿನಕ್ಕೆ ಒಂದು 15-20 ಮಕ್ಕಳು ಬರ್ತಾರೆ ಬೇರೆ ಬೇರೆ ಥೆರಪೀಸ್ ತಗೊಳ್ಳಿಕ್ಕೆ. ಇದು ಈ ಥೆರಪಿ ಮಾತ್ರ ಅಂತಲ್ಲ, ನಾ ಹೇಳಿದ ತರ ಸ್ಪೀಚ್ ಥೆರಪಿ ಇದೆ, ಬಿಹೇವಿಯರ್ ಥೆರಪಿ ಇದೆ, ರೆಮಿಡಿಯಲ್ ಥೆರಪಿ ಅಂತ ಇದೆ. ರೆಮಿಡಿಯಲ್ ಸೆಷನ್ಸ್ ಅಂದ್ರೆ ಈ ಕಲೀಲಿಕ್ಕೆ ತೊಂದರೆ ಇರುವಂತದ್ದು, ಸ್ಲೋ ಲರ್ನರ್ಸ್ ಅಂತ ಹೇಳ್ತೇವೆ. ಅಕಾಡೆಮಿಕ್ ಚಾಲೆಂಜಸ್, ಅವ್ರಿಗೆ ಆಟಿಸಮೇ ಅಂತಲ್ಲ, ಸ್ವಲ್ಪ ಸ್ಲೋ ಲರ್ನರ್ಸ್ ಅಷ್ಟೇ. ಸೊ ಅಂಥವರಿಗೂ ನಾವು ರೆಮಿಡಿಯಲ್ ಸೆಷನ್ಸ್ ಅಂತ ಮಾಡ್ತೇವೆ. ನಮ್ಮಲ್ಲಿ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ. ಸೊ ಲರ್ನಿಂಗ್ ಡಿಸೆಬಿಲಿಟಿ ಇರುವವರಿಗೆ ಅಥವಾ ಸ್ಲೋ ಲರ್ನರ್ಸ್ಗೆ ಅದನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಹಾಗೆ ಸ್ಕೂಲ್ ಮುಗಿಸಿಕೊಂಡು ಸಾಯಂಕಾಲ ಬರುವ ಮಕ್ಕಳು ಇದ್ದಾರೆ. ಆ ತರ ಕೂಡ. ಸೊ ದಿನಕ್ಕೆ ಒಂದು 15-20 ಮಕ್ಕಳು ಬರ್ತಾರೆ. Okay. ಈ ಆಟಿಸಂ ಮಕ್ಕಳ ಬುದ್ಧಿ ಅಂತ ಹೇಳುವುದು ಹೇಗೆ, ಅಂದ್ರೆ ಯೋಚನೆ ಇರ್ತದೆ ಅವ್ರದ್ದು? ಈಗ ನಿಮಗದು ಗೊತ್ತಿರೋದು. ಆಟಿಸಂ ಮಕ್ಕಳು ತುಂಬಾ ಯುನೀಕ್. ಹೇಳಲಿಕ್ಕೆ ಅವರು ಒಂಥರ ತುಂಬಾ ಚಂದ ನೋಡ್ಲಿಕ್ಕೆ. ನಮ್ಗೆ ಕೆಲವೊಂದ್ ಸರ್ತಿ ಆಶ್ಚರ್ಯ ಆಗ್ತದೆ, ಅಯ್ಯೋ ಮಾಡಿಬಿಟ್ನಾ ಅಂತ. ಅದೇ ಕೆಲವು ಮಕ್ಕಳಲ್ಲಿ ತೊಂದರೆ ಇದೆ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಅಂತ ನಾನು ಹೇಳಿದ ಥರ ಸಿವಿಯರ್ ಆಟಿಸಮ್ ಇದೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿನೂ ಇದ್ದ ಮಕ್ಕಳು ಇದ್ದಾರೆ. ಕೆಲವು ಮಕ್ಕಳು ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೀವಿ ನಾವು. 5 ವರ್ಷದ ಮಗು ಒಂದು 100 ಪೀಸ್ ಪಜಲ್ಸ್ ಅನ್ನ ಟಪ 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 ಅಂತ ಮುಗಿಸೋದು ನಮ್ಗೆ ಕೂತು ನೋಡಿದಾಗ ಆಶ್ಚರ್ಯ ಆಗ್ತದೆ. ಇಲ್ಲ ಅಂದ್ರೆ ಯುನೀಕ್ ವೇ ಆಫ್ ಥಿಂಕಿಂಗ್. ಒಬ್ಬ ಹುಡುಗ ಇದ್ದಾನೆ 9 ವರ್ಷದವನು, ಅವನಿಗೆ ಆನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಅವನು ಹೇಗೆ ಅಂದ್ರೆ ನಂಬರ್ಸ್ ಬರೆಯುವಾಗ್ಲೂ ಅದರಲ್ಲಿ ಆನಿಮಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಮೊನ್ನೆ ಅವನೇ ಒಂದು ಪೇಪರ್ ತಗೊಂಡ್ ಬಂದಿದ್ದ ಮನೆಯಿಂದ ಬರ್ತಾ, ಬ್ಲಾಕ್ಸ್ ಹೇಗೆ ಅಂದ್ರೆ ಒಂದು ಬ್ಲಾಕ್ ಮಾಡುದು, ಅದರಲ್ಲಿ 1 ಅಂತ ಬರೆದು ಅದರಲ್ಲಿ ಒಂದು ಆನಿಮಲ್, 2 ಬರಿಬೇಕಾದ್ರೆ 2 ಬ್ಲಾಕ್ಸ್, ಅದರಲ್ಲಿ ಒಂದು ಆನಿಮಲ್. ಸೊ ಈ ತರ 1 to 10 ನಮ್ಗೆ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಫಸ್ಟ್ ಆಫ್ ಆಲ್ ಅವರ ಬ್ರೈನ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅವರ ತಲೆ ಒಳಗಡೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಬಟ್ ಅವ್ರು ಈ ತರ ಎಲ್ಲ ಮಾಡಿ ತಗೊಂಡ್ ಬಂದಾಗ ನಮ್ಮಲ್ಲಿ ಇಲ್ಲದೆ ಇರೋ ಆ ಸ್ಪೆಷಲ್ ಸ್ಕಿಲ್ ಅವರಲ್ಲಿ ಇದೆ. ಅವರನ್ನ ಯಾಕೆ ಜನ ವಿಚಿತ್ರವಾಗಿ ನೋಡ್ತಾರೆ ಅಂತ ಅನಿಸ್ತದೆ. ಬಟ್ ಆಸ್ ಅ ಪೇರೆಂಟ್, ಆಸ್ ಅ ಥೆರಪಿಸ್ಟ್, ಅವರ ಸ್ಕಿಲ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಲೇಬೇಕಾಗ್ತದೆ. ಸೊ ಕೆಲವು ಮಕ್ಕಳಿಗೆ ಈ ತರ ಡ್ರಾಯಿಂಗ್ ಸ್ಕಿಲ್ಸ್ ಇದ್ರೆ, ಕೆಲವು ಮಕ್ಕಳಿಗೆ ಈ ತರ ಇಂಡಿಯನ್ ಇದು ಕಂಟ್ರಿ ಕ್ಯಾಪಿಟಲ್ಸ್, ಎಷ್ಟು ಕಂಟ್ರಿ ಕ್ಯಾಪಿಟಲ್ಸ್ ಅನ್ನ 1 ಮಿನಿಟ್ ಅಲ್ಲಿ ಒಂದು 50 ಕ್ಯಾಪಿಟಲ್ಸ್ ಹೇಳುದಾಗಿರ್ಬಹುದು, ಅಥವಾ ಫ್ಲಾಗ್ಸ್ ಐಡೆಂಟಿಫೈ ಮಾಡೋದಾಗಿರ್ಬೋದು, ಇಂತಹ ಸ್ಪೆಷಲ್ ಸ್ಕಿಲ್ಸ್ ಇರ್ತದೆ. ಕೆಲವು ಮಕ್ಕಳಲ್ಲಿ ಮ್ಯಾಥ್ ಸ್ಕಿಲ್ಸ್ ಜಾಸ್ತಿ ಇರ್ತದೆ. ನಾನು ಒಬ್ಬ 10 ವರ್ಷದ ಹುಡುಗ ಇದ್ದಾನೆ, ಅವನಿಗೀಗಲೇ 480 ಟೇಬಲ್ಸ್ ಗೊತ್ತು. ನಮಗೆ 481 480 482 ನಮ್ಗೆ ಗೊತ್ತಿಲ್ಲ. ನಮ್ಗೆಲ್ಲ ಈಗ ಮೊಬೈಲ್ ಕ್ಯಾಲ್ಕುಲೇಟರ್ ಇರೋದ್ರಿಂದ ನಮ್ಗೆ ಲೈವ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರುದಿಲ್ಲ. ಬಟ್ ಹಿ ಕ್ಯಾನ್.
ಸೊ ಈ ಥರದ ಯುನೀಕ್ ಟ್ಯಾಲೆಂಟ್ಸ್, ಕೆಲವರಿಗೆ ಮ್ಯೂಸಿಕ್ ಟ್ಯಾಲೆಂಟ್ಸ್ ಇರ್ತದೆ, ಎಷ್ಟು ಬೇಗ ಆ ಬೀಟ್ಸನ್ನು ಕ್ಯಾಚ್ ಮಾಡ್ತಾರೆ ಅಂದರೆ ನೀವು ಯಾವುದೇ ಸಾಂಗ್ ಹಾಕಿದ್ರೂ ಅಷ್ಟು ಬೇಗ ಆ ಬೀಟ್ಸನ್ನು ಕ್ಯಾಚ್ ಮಾಡುವಂಥದ್ದು. ಸೊ ಈ ಥರ ಡಿಫ್ರೆಂಟ್ ಸ್ಕಿಲ್ಸ್ ಇದ್ದೇ ಇರ್ತದೆ. ಬಟ್ ಆ ಯುನೀಕ್ ಸ್ಕಿಲ್ಸನ್ನು ನಾವು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅಯ್ಯೋ ಇದರಿಂದ ಏನು ಮಾಡ್ತಾನೆ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಯೂಸ್ ಇಲ್ಲ. ಕೆಲವು ಮಕ್ಕಳಲ್ಲಿ ಅಡಿಗೆ, ಒಬ್ಬ ಇದ್ದಾನೆ 5 ವರ್ಷದವನು, ಅವನಿಗೆ ತಿನ್ನೋದು ಆ್ಯಂಡ್ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಸ್ಮೆಲ್ಲಲ್ಲಿ ಹೇಳ್ತಾನೆ ಅದು ಏನು ಅಂತ. ಫ್ಲ್ಯಾಶ್ ಕಾರ್ಡ್ಸ್ ಇದೆ ನಮ್ಮಲ್ಲಿ, ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ತೇವೆ ಐಡೆಂಟಿಫಿಕೇಶನಿಗೆ, ಪಿಕ್ಚರ್ ಐಡೆಂಟಿಫಿಕೇಶನಿಗೆ. ನನಗಿಂತ ಜಾಸ್ತಿ ತರಕಾರಿಗಳ ಹೆಸರು, ಸೊಪ್ಪು ಹೆಸರು ಅವನಿಗೆ ಗೊತ್ತು. ಇದು ಮೆಂತೆ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ನಾನೊಂದಿನ ಸುಮ್ಮನೆ ಕೇಳಿದೆ ಅವನ ಹತ್ರ, ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ. ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಹೇಳಿದ್ದಾನೆ. ಅವನ ಅಮ್ಮನ ಹತ್ರ ಕೇಳಿದ್ರೆ ಇಲ್ಲ, ಅವ್ನು ಸುಮ್ಮನೆ ಕೆಲವೊಂದ್ಸಲ ಪಕ್ಕದಲ್ಲಿ ಬಂದು ನಿಲ್ತಾನೆ ಅಂತ ಹೇಳಿದ್ದರು ವಿನಃ ಅವ್ನು ಇಷ್ಟ ತನಕ ಅಡಿಗೆ ಮಾಡಿದವನಲ್ಲ, ಬಟ್ ಅವನಿಗೆ ಗೊತ್ತು. ಗೊತ್ತು. ಸೊ ನಾನು ಅದೇ ಅವರ ತಂದೆ ತಾಯಿಗೆ, ಅವನಿಗೆ ಒಂದು ಸ್ವಲ್ಪ ಇಂಟೆಲೆಕ್ಚುಲಿ ಅವನೊಂದು ಸ್ವಲ್ಪ ಕಮ್ಮಿ ಇದ್ದಾನೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಸ್ಕೂಲಿಗೆ ಎಷ್ಟು ಸಮಯ ಹೋಗ್ತಾನೆ ನೋಡುವ ವಿತ್ ದ ಶಾಡೋ ಟೀಚರ್, ಬಟ್ ಅದ್ರ ಜೊತೆಗೆ ಸೈಡಲ್ಲಿ ಅವನಿಗೆ ಕುಕ್ಕಿಂಗ್ ಹೇಳಿಕೊಡಿ. ಅವನು ಎಷ್ಟು ಕುಕ್ಕಿಂಗಲ್ಲಿ ಅವನನ್ನು ಇನ್ವಾಲ್ವ್ ಮಾಡ್ತಾನೆ, ಅವನು ಖುಷಿಯಾಗಿರ್ತಾನೆ. ಸೊ ಫ್ಯೂಚರಲ್ಲಿ ಡೆಫಿನೆಟ್ ಆಗಿ ಶೆಫ್ ಆಗಬಹುದು. ಶೆಫಿಂದ ಎಷ್ಟು ಇನ್ಕಮ್ ಇದೆ ಇವಾಗ. ಸೊ ಪೇರೆಂಟ್ಸಿಗೆ ಅದೊಂದು ಟೆನ್ಷನ್ ಇದೆ, ಅಯ್ಯೋ ಮ್ಯೂಸಿಕ್ ಮಾತ್ರ ಕಲ್ತ್ರೆ ಜೀವನಕ್ಕೆ ಏನು ಮಾಡ್ತಾನೆ ನನ್ನ ಮಗ, ಡ್ರಾಯಿಂಗ್ ಮಾತ್ರ ಕಲ್ತ್ರೆ ಡ್ರಾಯಿಂಗಿಂದ ಏನು ಸಂಬಳ ಬರ್ತದೆ ಅಂತ. ಬಟ್ ಇವಾಗ ಎಷ್ಟೋ ವೊಕೇಶ್ನಲ್ ಟ್ರೈನಿಂಗ್ ಇದೆ, ವೊಕೇಶ್ನಲ್ ಸ್ಕಿಲ್ಸ್ ಇದೆ, ಅದರಿಂದ ನಾವು ಖಂಡಿತವಾಗಿ ದುಡಿಬಹುದು. ಹಾಗಾಗಿ ಪೇರೆಂಟ್ಸಿಗೆ ನಾನೇನು ಹೇಳೋದಂದರೆ, ಮುಖ್ಯವಾಗಿ ನಿಮ್ಮ ಮಗುವಿಗೆ ಡಯಾಗ್ನೋಸಿಸ್ ಆಗಿದ್ದರೆ ಅವನ ಸ್ಕಿಲ್ಸ್ ಏನು ಅಂತ ಫಸ್ಟ್ ಐಡೆಂಟಿಫೈ ಮಾಡಿ ಅದ್ರ ಪ್ರಕಾರ ಬೆಳೆಸೋದು ಮುಖ್ಯ. ಇವನ್ ಎಷ್ಟೋ ಜನ ರೆಕಾರ್ಡ್ ಕೂಡ ಮಾಡಿದ್ದಾರೆ, ಹೌದು, ವರ್ಲ್ಡ್ ಹೌದು. ರೆಕಾರ್ಡ್ ಕೂಡ ಮಾಡಿದಂತವ್ರು ಕೂಡ ಹೌದು, ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೆ ಕೂಡ ಸಾಧ್ಯ ಅಂತ ಖಂಡಿತ ಖಂಡಿತ. ಹಾಗೆ ಶಾಲೆ ಅಂತ ಬಂದಾಗ ಅಲ್ಲಿ ಟೀಚರ್ಸ್ ಯಾವ ತರ ನೋಡ್ಕೊಳ್ಬೇಕು, ಮತ್ತೆ ಫ್ರೆಂಡ್ಸ್ ಯಾವ ತರ ಇರ್ಬೇಕು? ಹಾ, ಸೊ ಎಜುಕೇಶನ್ ತುಂಬಾ ಮುಖ್ಯ. ನಾವು ಈಗ ಏಪ್ರಿಲ್ ಮೇ ಅಲ್ಲಿ ನಾವು ನಮ್ಮ ಮಡಿಲು ಹತ್ರ ಇರುವಂತಹ ಸಣ್ಣ ಪುಟ್ಟ ಪ್ರೀ ಸ್ಕೂಲ್ಸು ಮತ್ತೆ ಪ್ರೈಮರಿ ಸ್ಕೂಲ್ಸಿಗೆ ಹೋಗಿ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಟೀಚರ್ಸಿಗೂ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಗೊತ್ತಿರುವುದಿಲ್ಲ. ಎಷ್ಟೋ ಸ್ಕೂಲ್ಸ್ ಅಲ್ಲಿ ಏನಾಗಿದೆ ಅಂದ್ರೆ, ಆ ಮಗು ಇದು ಕೇಳ್ತಾ ಇಲ್ಲ ಅಂದಿದ ತಕ್ಷಣ ಲಾಸ್ಟ್ ಬೆಂಚ್ ಅಲ್ಲಿ ಕೂರಿಸಿ ಬಿಡ್ತಾರೆ. ಸೊ ಅದು ಮಾಡುದು ಬೇಡ. ಇಲ್ಲ, ಕೆಲವು ಶಾಲೆಯಲ್ಲಿ ನೋಡಿದೆ ನಾನು, ಒಂದು ಸರ್ಕಾರಿ ಶಾಲೆಯಲ್ಲಿ. ಹಾ, ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಚೇರ್ ಹಾಕಿ ಹೌದು, ಸೈಡ್ಗೆ ಸೈಡ್ ಅಲ್ಲಿ ಕೂರ್ಸುದು, ಇಲ್ಲ ಲಾಸ್ಟ್ ಬೆಂಚ್ ಅಲ್ಲಿ Last ಕೂರಿಸಿ bench, ಬಿಡುದು. correct. ನೋಡ್ಲಿಕ್ಕೆ ಹೋದ್ರೆ ಸ್ಕೂಲ್ನವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ ಒಂದು ಮಗುಗೋಸ್ಕರ. ಆ ಒಂದು ಮಗುಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ರೆ ಆ ಕ್ಲಾಸ್ ರೂಮ್ ಅಲ್ಲಿ ಇರುವ ಇನ್ನು 29 ಮಕ್ಕಳಿಗೆ ಲಾಸ್ ಆಗ್ತದೆ ಅಂತ ಒಂದು ಸ್ಕೂಲ್ನವರು ಫಸ್ಟ್ ಆಫ್ ಆಲ್ ಅಡ್ಮಿಷನ್ ಕೊಡುದಿಲ್ಲ. ಅಡ್ಮಿಷನ್ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟು ಅಡ್ಮಿಷನ್ ತಗೊಂಡ್ರು ಕೂಡ ಆ ಮಗುನ ಲಾಸ್ಟ್ ಅಲ್ಲಿ ಕೂರ್ಸುದು. ಸೊ ಇದು ಮಾಡುದು ಬೇಡ. ಅದಕ್ಕಿಂತ ಅಕಸ್ಮಾತ್ ಟೀಚರಿಗೆ ಗೊತ್ತಾದ್ರೆ, ಹಾ ಈ ಮಗು ಒಂದ್ ಸ್ವಲ್ಪ ಡಿಫ್ರೆಂಟ್ ಅಂತ ಗೊತ್ತಾಗಿದ ತಕ್ಷಣ ಪ್ರೊಫೆಷನಲ್ಸ್ಗೆ ರೆಫರ್ ಮಾಡುದು ಒಳ್ಳೇದು. ಯಾಕಂದ್ರೆ ಪೇರೆಂಟ್ಸ್ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಡಿನಯಲ್ ಅಲ್ಲಿ ಇರ್ತಾರೆ, ಇಲ್ಲ ಇಲ್ಲ ಅವ್ನು ಈ ತರ ಇಲ್ಲ, ನಮ್ಮೊಟ್ಟಿಗೆಲ್ಲ ಚಂದ ಇದ್ದಾನೆ, ನೀವ್ ಯಾಕೋ ಹೀಗೆ ಹೇಳ್ತೀರಾ ಅಂತ ಕೆಲವೊಂದ್ಸಲ ಹೇಳಿದ್ದಿದೆ. ಸೊ ಟೀಚರ್ಸ್ ಮುಖಾಂತರ ಅದು ಬಂದ್ರೆ, ಇಲ್ಲ ನೋಡಿ ನಿಮ್ಮ ಮಗು ಸ್ಕೂಲಲ್ಲಿ ಇದೇ ತರ ಇದ್ದಾನೆ ಅಂತೆಲ್ಲ ಬಂದ್ರೆ ಅದೊಂದು ಸ್ವಲ್ಪ ಬೇಗ ಡಯಾಗ್ನೋಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಟೀಚರ್ಸ್ಗಳು ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಆಟಿಸಮ್ ಬಗ್ಗೆ ಅಥವಾ ಮಕ್ಕಳಲ್ಲಿ ಆಗುವಂತಹ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಬಗ್ಗೆ ಸ್ವಲ್ಪ ಕಲ್ತ್ರೆ ಒಳ್ಳೇದಿರ್ತದೆ ಅಂತ ಬಟ್ ಅವರಿಗೆ ನನ್ನ ಅಭಿಪ್ರಾಯ. ಕಲಿಯುವ ಇದಿರ್ತದೆ ಅಂತ ಹೇಳಿದ್ರೆ, ಈಗ ಒಂದು ಪಾಠ ಹೇಳಿದ್ರೆ ಅದನ್ನ ಆಲಿಸುವಂತ ಗ್ರಾಸ್ಪ್ ಮಾಡುವಂತಹದ್ದು, ಅದೇ ಅದು ಮತ್ತೆ ಡಿಪೆಂಡ್ ಆಗ್ತದೆ ಆ ಮಗುವಿನ ಲೆವೆಲ್ ಮೇಲೆ. ಎಲ್ಲಾ ಮಕ್ಕಳು ಗ್ರಾಸ್ಪ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಡೆಫಿನೆಟ್ ಆಗಿ ಥೆರಪೀಸ್ ಇಂದ ಹೆಲ್ಪ್ ಆಗಿದ್ದು ಇದೆ. ಸೊ ಟೀಚರ್ಸ್ ಅಕಸ್ಮಾತ್ ಏನೋ ತೊಂದರೆ ಇದೆ, ಮಗು ಈ ಹುಡುಗ ಯಾಕೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ ಅಥವಾ ಕೂತಲ್ಲಿ ಕೂರ್ತಾ ಇಲ್ಲ, ತುಂಬಾ ಹೈಪರ್ ಇದ್ದಾನೆ ಅಂತ ಅನ್ಸಿದ್ರೆ ಪೇರೆಂಟ್ಸ್ ಹತ್ರ ಮಾತಾಡಿ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡುದು ಉತ್ತಮ. ಉತ್ತಮ. ಹೌದು. ಸೊ ನಿಮ್ಮ ಆಫೀಸ್ ಎಲ್ಲಿರುವುದು, ಮತ್ತೆ ಯಾವ ತರ ಈಗ ಜನರಿಗೆ ಬರಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಈ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ತರ ಕನೆಕ್ಟ್ ಆಗ್ಬೋದು? ಓಕೆ, ನನ್ನ ಕ್ಲಿನಿಕ್ ಇರುವುದು ವಿದ್ಯಾರಣ್ಯಪುರ ಅಂತ ಬೆಂಗಳೂರಲ್ಲಿ. ಸೊ ಫೋನ್ ನಂಬರ್ ಬೇಕಿದ್ರೆ ನಾನು ಶೇರ್ ಮಾಡ್ತೇನೆ, ನಮ್ಮ ಇಮೇಲ್ ID ನಾನು ಶೇರ್ ಮಾಡಿರ್ತೇನೆ. ಆ ಥರ ಆನ್ಲೈನ್ ಸಪೋರ್ಟ್ ಏನಾದರೂ ಬೇಕಿದ್ರೆ ನನಗೆ ಫೋನ್ ಅಥವಾ ವಾಟ್ಸಪ್ ಮುಖಾಂತರ ನನ್ನ ಕನೆಕ್ಟ್ ಆಗಬಹುದು. ಇಲ್ಲ ಅಂದರೆ ನಮ್ಮ ಇಮೇಲ್ IDಗೆ ಒಂದು ಮೇಲ್ ಮಾಡಿದರೆ ನಾವು ಅವರಿಗೆ ರಿಪ್ಲೈ ಮಾಡ್ತೇವೆ. ಡೈರೆಕ್ಟ್ ಆಗಿ ಬರುವುದಾದ್ರೆ ವಿದ್ಯಾರಣ್ಯಪುರದಲ್ಲಿ ಇರುವುದು.
ಸೊ ಅಡ್ರೆಸ್ ನಾನು ಶೇರ್ ಮಾಡ್ತೇನೆ, ಖಂಡಿತ. ಬಂದು ನನ್ನನ್ನು ಭೇಟಿ ಆಗ್ಬೋದು. ಸೊ ಯಾವುದೆಲ್ಲ ಇದ್ರ ಬಗ್ಗೆ ಹೇಳ್ಬೋದು, ಅಂದ್ರೆ ಏನೆಲ್ಲ ಸೊ ನಮ್ಮ ಕ್ಲಿನಿಕಲ್ಲಿ ನಾನು ಹೇಳಿದ ಪ್ರಕಾರ ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ, ಬಿಹೇವಿಯರ್ ಥೆರಪಿ, ರೆಮಿಡಿಯಲ್ ಸಪೋರ್ಟ್ ಮತ್ತೆ ಶಾಡೋ ಟೀಚರ್ಸ್ ಸಪೋರ್ಟ್, ಇದು ಇಷ್ಟು ಇದೆ. ಅದಲ್ಲದೆ ಸ್ಯಾಟರ್ಡೇಸ್ ನಮ್ಮಲ್ಲಿ ಗ್ರೂಪ್ ಸೆಷನ್ಸ್ ಇದೆ. ಓಕೆ. ಮೇನ್ ಆಗಿ ನಮ್ಮಲ್ಲಿ ಆಟಿಸಮ್ ಸಪೋರ್ಟ್, ADHDಗೆ ಥೆರಪೀಸ್, ಇಲ್ಲ ಅಂದ್ರೆ ಎಲ್ಲ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, CP ಆಗಿರಬಹುದು ಅಥವಾ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಆಗಿರ್ಬೋದು, ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಇಂಥದ್ದಕ್ಕೆಲ್ಲ ನಮ್ಮಲ್ಲಿ ಥೆರಪಿ ಕೊಡ್ತೇವೆ. ಸೊ ಕೊನೆಯದಾಗಿ ಏನಂತ ಹೇಳಿದ್ರೆ, ಗ್ಲೋಬಲಿ ನೋಡಿದ್ರೆ ಹ್ಮ್. ಅಥವಾ ಒಂದು ಕರ್ನಾಟಕವನ್ನೇ ತಗೊಂಡ್ರೆ ನಿಮ್ ಪ್ರಕಾರ ಎಷ್ಟು ಜನ ಇರ್ಬೋದು ಅಂತ ಅನಿಸ್ತದೆ ಆಟಿಸಮ್? ಸೊ ಇವಾಗಿದ್ದು ರಿಸರ್ಚ್ ಪ್ರಕಾರ ಪ್ರಿವಿಲೆನ್ಸ್ ತುಂಬಾ ಜಾಸ್ತಿ ಆಗಿದೆ ಅದೇ ಆಟಿಸಮ್ ಅದಕ್ಕೆ ಇದು. ಕೇಳಿದ್ದು. ಹೌದು. ಸೊ ಈಗ ಮೊದ್ಲು ನಾನು ಹೇಳ್ಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ಮೊದ್ಲು ಆಟಿಸಮ್ ಅಂತ ಹೇಳುದು ಇರ್ಲಿಲ್ಲ. ನಾವೆಲ್ಲ ನೋಡ್ಲಿಲ್ಲ. ಹೌದು, ನಾನ್ ಕಲ್ತು ಈಗ ಮುಗಿಸಿದಾಗ ಹಳ್ಳಿಯಲ್ಲೂ ಕೂಡ ಆಟಿಸಮ್ ಇದೆ. ಹೌದು, ನಾನು 2015 ಅಲ್ಲಿ ನನ್ನ ಮಾಸ್ಟರ್ಸ್ ಮುಗಿಸಿದ್ದು ಇಲ್ಲಿ ಮಂಗಳೂರು AJ ಹಾಸ್ಪಿಟಲ್ ಅಲ್ಲಿ ನಾನು ಕಲ್ತದ್ದು. ನಾನು ಮುಗಿಸಿದಾಗ ನಮಗೆ ಪ್ರಾಕ್ಟಿಕಲ್ಸ್ ಟೈಮಲ್ಲಿ 1 ಅಥವಾ 2 ಆಟಿಸಮ್ ಇರೋ ಮಗುನ ನಾನು ನೋಡಿರೋದು. ಅದು ಮುಗಿಸಿ ನಾನು ಜಾಸ್ತಿ ಎಕ್ಸ್ಪೋಜರಿಗೆ ಅಂತ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ್ಲೂ ಪ್ರಿವಿಲೆನ್ಸ್ ಪ್ರಕಾರ 1 in 600 ಇತ್ತು ಆವಾಗ. ಬಟ್ ಈಗ 1 in 60 ಆಗಿದೆ. ಸೊ ನಾನು ಒಂದು 5-6 ತಿಂಗಳು ಮುಂಚೆ ನೋಡಿದಾಗ 1 in 60 ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿರಬಹುದು. ಅದೇ ಪ್ರಿವಿಲೆನ್ಸ್ ತುಂಬಾ ಜಾಸ್ತಿ ಆಗಿದೆ. ಕರ್ನಾಟಕ ಅಂತ ಬಂದಾಗ ಡೆಫಿನೆಟ್ ಆಗಿ ತುಂಬಾ ಮಕ್ಕಳಿದ್ದಾರೆ ಆಟಿಸಮ್ ಇರುವವರು. So, ಖಂಡಿತ. ಸೊ ಹಾಗಾಗಿ ಅದ್ರ ಬಗ್ಗೆ ಆದಷ್ಟು ತಂದೆ ತಾಯಿಗಳು ಹೌದು awareness ಹೌದು. ಸೊ ಇಟ್ಕೊಂಡ್ರೆ ತಂದೆ ಒಳ್ಳೇದು. ತಾಯಿಗಳು ಡಿಪ್ರೆಸ್ ಆಗಬೇಕು ಅಂತಿಲ್ಲ, ಯಾಕೆ ನನ್ನ ಮಗುಗೆ ಮಾತ್ರ ಆಗಿದೆ ಅಂತ. ಇಟ್ ಈಸ್ ಓಕೆ. ಮಕ್ಕಳು ಯುನೀಕ್ ಆಗಿ ಬೆಳಿತಾರೆ, ಇದೊಂದು ರೋಗ ಅಂತ ಅಲ್ಲ. ಅಯ್ಯೋ ನನ್ನ ಮಗುಗೆ ಆಟಿಸಮ್ ಆಯಿತು ಅಂತ ಟೆನ್ಷನ್ ಮಾಡಬೇಕು ಅಂತಿಲ್ಲ. ಹೆಲ್ಪ್ ಡೆಫಿನೆಟ್ ಆಗಿ ಸಿಗ್ತದೆ, ಪ್ರೊಫೆಷ್ನಲ್ ಹೆಲ್ಪ್ ಖಂಡಿತವಾಗಿ ಇದೆ. ನಿಮ್ಮ ಮಗುಗೆ ಆಟಿಸಮ್ ಇದೆ ಅಂತ ನಿಮಗೆ ಡೌಟ್ ಇದ್ದರೆ ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳಿ. ಡಯಾಗ್ನೋಸಿಸ್ ಆಗಿದ್ರೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ, ಕುಗ್ಗಬೇಡಿ. ಫ್ಯೂಚರಲ್ಲಿ ನನ್ನ ಮಗು ಹೇಗಿರ್ತಾನೆ, ನಮ್ಮ ನಂತರ ಏನು ಅಂತ ಒಂದು ಟೆನ್ಷನ್ ಇರ್ತದೆ ಪೇರೆಂಟ್ಸಿಗೆ. ತುಂಬಾ ಯೋಚನೆ. ಹೌದು, ಅಯ್ಯೋ ನನ್ನ ಮಗುಗೆ ಆಟಿಸಮ್ ಆಯಿತು, ನಮ್ಮ ನಂತರ ಇವನನ್ನ ಯಾರು ನೋಡಿಕೊಳ್ತಾರೆ ಅಂತ. ಆ ಥರ ಎಲ್ಲ ಟೆನ್ಷನ್ ಮಾಡಬೇಕಾಗಿ ಇರೋದು ಅಗತ್ಯವೇ ಇಲ್ಲ. ಯಾಕಂದರೆ ಇವಾಗ ಎಲ್ಲ ಕಡೆ ಪ್ರೊಫೆಷ್ನಲ್ ಹೆಲ್ಪ್ ಖಂಡಿತವಾಗಿ ನಿಮಗೆ ಸಿಗ್ತದೆ. ಸ್ಪೆಷಲ್ ಸ್ಕೂಲ್ಸ್ ಅಂತಾಗ ಸ್ಪೆಷಲಿ ಆಟಿಸಮ್ಮಿಗೆ ಅಂತ ಕೆಲವು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳು ಇದೆ. ಸೊ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಕೆಲವು ವೊಕೇಶ್ನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. NGOs ಇದೆ, ಸೊ ಅಲ್ಲಿಗೂ ಹೋಗ್ಬೋದು. ಇಲ್ಲ ಅಂದರೆ ಈ ಥರ ನಮ್ಮ ಥರ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ಸ್ ಇದೆ, ಅಲ್ಲಿಗೂ ಬರ್ಬೋದು. ನಾವೆಲ್ಲ ಇದ್ದೇವೆ, ನಾವೆಲ್ಲ ಪ್ರೊಫೆಷ್ನಲ್ಸ್. ನಿಮಗೆ ಏನು ಹೇಳೋದು ಅಂದರೆ, ನಿಮ್ಮ ಮಗುಗೆ ಆಟಿಸಮ್ ಡಯಾಗ್ನೋಸಿಸ್ ಇರಲಿ ಆಗದೇ ಇರಲಿ, ನಿಮಗೆ ಯಾವಾಗ ರೆಡ್ ಫ್ಲಾಗ್ಸ್ ಅಂತ ಗೊತ್ತಾಗ್ತದೆ, ದಯವಿಟ್ಟು ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳಿ. ನಾವು ಹೆಲ್ಪ್ ಮಾಡ್ತೇವೆ ನಿಮಗೆ. ಎಸ್, ಖಂಡಿತ. ಸೊ ತುಂಬಾ ವಿಚಾರಗಳನ್ನ ನೀವು ಹಂಚಿಕೊಂಡ್ರಿ. ಬಹುಶಃ ಮಡಿಲು ಅಂತ ಸಂಸ್ಥೆ ಅಂತ ಹೇಳುವಂಥದ್ದು ಇನ್ನಷ್ಟು ಬೆಳೀಲಿ, ಹಾಗೆ ಇನ್ನಷ್ಟು ಮಕ್ಕಳಿಗೆ ಇದರಿಂದ ಸಹಾಯ ಆಗಲಿ ಅಂತ ಹೇಳುವಂಥದ್ದು ನನ್ನ ಉದ್ದೇಶ. ಜೊತೆಗೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಈ ಬಗ್ಗೆ ಅವೇರ್ನೆಸ್ ಅನ್ನ ಇಟ್ಕೊಂಡು ಆದಷ್ಟು ಜಾಗೃತೆಯಿಂದ ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.